ಓಂ ಶಾಂತಿ. ಈ ದಿನ ನಾವು ಭಗವಂತನ ಜೊತೆ ಮಾತಾಡೋದಕ್ಕೆ ಭಾಷೆಯ ಒಂದು ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಮಗೆಲ್ಲರಿಗೂ ಸಹ ಗೊತ್ತಿದೆ, ಇಲ್ಲಿ ಹಿಂದಿ ಲ್ಯಾಂಗ್ವೇಜು ಜಾಸ್ತಿ ಯೂಸ್ ಮಾಡ್ತಾರೆ. ಅಂದರೆ ಮುರುಳಿನೂ ಸಹ ಹಿಂದಿಯಲ್ಲೇ ಇರುತ್ತೆ. ಅದನ್ನು ಕನ್ನಡಕ್ಕೆ, ತೆಲುಗುಗೆ, ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಮಾಡ್ತಾರೆ. ಅಂದರೆ ಇಲ್ಲಿ ಮೇಯ್ನ್ ಆಗಿ ಹಿಂದಿನೇ ಇದೆ. ಆದರೆ ಕೆಲವರು ಈ ಒಂದು ಫೀಲ್ ಸಹ ಆಗ್ತಾರೆ, ನಮಗೆ ಹಿಂದಿ ಬರೋದಿಲ್ಲ, ಬಾಬಾರವ್ರಿಗೆ ಹಿಂದಿಯಲ್ಲೇ ನಾವು ಮಾತಾಡಬೇಕೇನೋ ಬಾಬಾರವರ ಜೊತೆ ನಾವು ಹಿಂದಿಯಲ್ಲೇ ಮಾತಾಡಬೇಕೇನೋ. ಯಾಕಂದರೆ ಬಾಬಾ ಹಿಂದಿಯಲ್ಲೇ ಮಿಲನ ಮಾಡ್ತಾರೆ, ಮಿಲನದ ಸಮಯದಲ್ಲೂ ಹಿಂದಿಯಲ್ಲೇ ಮಾತಾಡ್ತಾರೆ. ಮುರುಳಿನೂ ಹಿಂದಿಯಲ್ಲೇ ಇದೆ. ಎಲ್ಲ ಅಕ್ಕಂದಿರು ಅಣ್ಣಂದಿರು ಸೆಂಟರ್ಗಳಲ್ಲಿ ಹಿಂದಿನೇ ಮಾತಾಡ್ತಾರೆ. ಮತ್ತು ಬಾಬಾರವರ ಜೊತೆನೂ ನಾವು ಹಿಂದಿನೇ ಮಾತಾಡಬೇಕೇನೋ. ಕೆಲವರು ಬೇರೆ ಬೇರೆ ಒಂದು ಭಾಷೆಗಳಲ್ಲಿ ಮಾತಾಡ್ತಿರ್ತಾರೆ. ಅಂದರೆ ಅವರ ಒಂದು ಮದರ್ ಟಂಗ್ ಏನಿದೆ, ಆ ಒಂದು ಮಾತೃಭಾಷೆ ಅಂತಾರಲ್ವಾ, ಅದರಲ್ಲಿ ಅವ್ರು ಮಾತಾಡ್ತಿರ್ತಾರೆ. ಹಿಂದಿ ಕೆಲವರಿಗೆ ಬರೋದಿಲ್ಲ. ಹಾಗಾಗಿ ಕೆಲವರು ಆ ಥರ ಫೀಲ್ ಆಗ್ತಾರೆ, ಬಾಬಾರವ್ರ ಜೊತೆ ನಾವು ಮಾತಾಡೋದಕ್ಕೆ ಹಿಂದಿನೇ ಬೇಕೇನೋ ಅಂತ. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು ಏನು, ಇಲ್ಲಿ ಕನ್ನಡ, ತೆಲುಗು, ಹಿಂದಿ, ಮಲಯಾಳಂ, ತಮಿಳು, ಇಂಗ್ಲೀಷು, ಅದು ಇದು, ಫ್ರೆಂಚು, ಜರ್ಮನ್ನು, ಈ ಭಾಷೆಗಳೆಲ್ಲ ಸ್ಥೂಲವಾದದ್ದು. ಅಂದರೆ ಶರೀರಕ್ಕೆ ಸಂಬಂಧಪಟ್ಟಿರುವಂತಹದ್ದು, ದೈಹಿಕವಾದಂತಹದ್ದು ಅಲ್ವಾ. ನಮ್ಮ ಭಾವನೆ ಏನಿದೆ, ನಮ್ಮ ಸಂಕಲ್ಪಗಳು ಏನು ನಡೆಯುತ್ತೆ, ಅದು ಭಾಷೆಯ ಮೂಲಕ ಹೊರಗಡೆ ಬರುತ್ತೆ ಅಲ್ವಾ. ನಮ್ಮ ಒಂದು ಭಾವನೆ, ನಮ್ಮ ಒಂದು ಸಂಕಲ್ಪಗಳಲ್ಲಿ ಭಾವನೆ ಇರುತ್ತೆ. ಸಂಕಲ್ಪಗಳಲ್ಲಿ ಭಾವನೆ ಎನ್ನುವಂತಹದ್ದು ಇರುತ್ತೆ. ಅದು ಭಾಷೆಯ ಮೂಲಕ, ಅವರವರ ಭಾಷೆಯಲ್ಲಿ ಅದನ್ನು ಅವರು ವ್ಯಕ್ತಪಡಿಸ್ತಾರೆ, ಸಂಕಲ್ಪಗಳನ್ನು, ಭಾವನೆಗಳನ್ನು. ಇಲ್ಲಿ ನಾವು ದ್ವಾಪರ ಯುಗದಿಂದ ಭಕ್ತಿ ಮಾಡ್ಕೊಳ್ತಾ ಬಂದ್ವಿ ಅಲ್ವಾ. ಭಕ್ತಿ ಮಾಡ್ಕೊಳ್ತಾ ಬರಬೇಕಾದ್ರೆ ಅಲ್ಲಿ ನಾವು ಭಗವಂತನ ಜೊತೆ ನಾವು ಮಾತಾಡಿದ್ದೀವಿ. ಆದರೆ ಅಲ್ಲಿ ಅವ್ರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ, ಸರಿಯಾದ ಒಂದು ಪರಿಚಯ. ನಾವ್ಯಾರು ಅನ್ನೋದು ಗೊತ್ತಿಲ್ಲ, ಅವ್ರು ಯಾರು ಅನ್ನುವಂತಹದ್ದು ಗೊತ್ತಿಲ್ಲ. ನಮಗವ್ರಿಗೆ ಏನು ಸಂಬಂಧ ಇದೆ ಗೊತ್ತಿರಲಿಲ್ಲ. ಮತ್ತೆ ದೇಹಾಭಿಮಾನ, ದೇಹದ ಸ್ಮೃತಿಯಲ್ಲಿದ್ವಿ ಅಲ್ವಾ. ದ್ವಾಪರ ಯುಗದಿಂದ ದೇಹದ ಸ್ಮೃತಿಯಲ್ಲಿದ್ವಿ. ಮತ್ತೆ ಅಂದ್ರೂ ದ್ವಾಪರದ ಆದಿಯಲ್ಲಿ ನವವಿಧ ಭಕ್ತಿ ಇತ್ತು, ಅವ್ಯಭಿಚಾರ ಭಕ್ತಿ ಇತ್ತು, ವ್ಯಭಿಚಾರದ ಭಕ್ತಿ ಇರಲಿಲ್ಲ. ಏಕದೇವೋಪಾಸನೆ ಇತ್ತು, ಒಬ್ಬರನ್ನೇ ನೆನಪು ಮಾಡ್ತಿದ್ರು. ಒಬ್ಬರನ್ನೇ ನೆನಪು ಮಾಡುವುದನ್ನ ಅವ್ಯಭಿಚಾರದ ಸ್ಮೃತಿ ಭಕ್ತಿ ಅಂತ ಹೇಳ್ತಾರೆ. ಒಬ್ಬರನ್ನೇ ಪೂಜೆ ಮಾಡುವಂತಹದ್ದು, ಒಬ್ಬರನ್ನೇ ಸ್ಮರಣೆ ಮಾಡುವಂತಹದ್ದು, ಅವರೊಬ್ಬರಿಗೇನೆ ನಾವು ಬಲಿಹಾರಿ ಆಗುವಂತಹದ್ದು. ಇದಕ್ಕೆ ನಾವು ಏಕದೇವೋಪಾಸನೆ, ಅವ್ಯಭಿಚಾರದ ಭಕ್ತಿ ಸ್ಮೃತಿ ಅಂತ ನಾವು ಹೇಳ್ತೀವಿ. ಆ ಭಕ್ತಿಯಲ್ಲೂ ಸಹ ನಾವು ದೇಹಾಭಿಮಾನದಿಂದ ಭಕ್ತಿಯನ್ನ ಮಾಡಿದ್ದೀವಿ ಅಲ್ವಾ. ಅಲ್ಲಿ ದೇಹಾಭಿಮಾನ ಇರುತ್ತೆ, ಯಾಕಂದ್ರೆ ಅಲ್ಲಿ ಆತ್ಮದ ಸ್ಮೃತಿ ಇರೋದಿಲ್ಲ, ಪರಮಾತ್ಮನ ಸ್ಮೃತಿನೂ ಇರೋದಿಲ್ಲ. ಅವ್ರಿಗೂ ನಮಗೇನು ಸಂಬಂಧನೂ ನಮಗೆ ಗೊತ್ತಿರೋದಿಲ್ಲ. ಆದರೂ ಸಹ ಯಾರ ಒಂದು ಸ್ಮೃತಿ ಅವ್ಯಭಿಚಾರಿಯಾಗಿರುತ್ತೆ, ಅವರೊಬ್ಬರನ್ನೇ ನೆನಪು ಮಾಡ್ತಾರೆ. ನಿಸ್ವಾರ್ಥ, ಪವಿತ್ರ, ಶುದ್ಧ ಒಂದು ಭಾವನೆಗಳಿರುತ್ತೆ. ಅದು ಒಳ್ಳೆಯ ಒಂದು ಸಂಕಲ್ಪಗಳು, ಭಾವನೆಗಳು ಯಾರದಿರುತ್ತೆ ಅಂಥವ್ರದ್ದು ಏನು ಮಾಡ್ತಾರೆ, ಆ ಒಂದು ಜನ್ಮಕ್ಕೆ ಬಾಬಾ ಸಫಲತೆಯನ್ನ ಕೊಡ್ತಾರೆ. ಅಂದರೆ ಅವರ ಒಂದು ಭಾವನೆಗಳಿಗೆ, ಅವರ ಒಂದು ಸಂಕಲ್ಪಗಳಿಗೆ
ಏನು ಮಾಡ್ತಾರೆ, ಅಲ್ಪಕಾಲಿಕವಾಗಿ. ಯಾಕೆ ಅಲ್ಪಕಾಲಿಕ ಅಲ್ಲಿ ಅಂದರೆ, ನಾವು ದೇಹಾಭಿಮಾನದಲ್ಲಿ ಇರ್ತೀವಿ. ದೇಹ ಏನಾಗಿದೆ ಹೇಳಿ, ವಿನಾಶಿ. ಮತ್ತೆ ನಾವು ದೇಹಾಭಿಮಾನದಲ್ಲಿ ಇದ್ದು ನಾವು ಏನೇ ಮಾತಾಡಿದ್ರು, ಏನೇ ನಾವು ಭಕ್ತಿ ಮಾಡಿದ್ರು ಅದು ಏನಾಗತ್ತೆ, ಅಲ್ಪಕಾಲಿಕವಾಗಿ ಸಿಗುತ್ತೆ. ಬಾಬಾನೂ ಸಹ ನಮಗೆ ಅಲ್ಪಕಾಲಿಕವಾಗಿ ಕೊಡ್ತಾರೆ. ಅಲ್ಲಿ ನಾನು ಯಾರು ಗೊತ್ತಿಲ್ಲ, ಪರಮಾತ್ಮ ಯಾರು ಗೊತ್ತಿಲ್ಲ, ದೇಹಾಭಿಮಾನ ಇದರಲ್ಲಿ ಅಲ್ಪಕಾಲಿಕವಾಗಿ ಸಿದ್ಧಿ ಪ್ರಾಪ್ತಿಯಾಗತ್ತೆ. ಕೊಟ್ರು. ಜೊತೆಗೆ ದೇವತೆಗಳ ಪೂಜೆಯನ್ನ ಮಾಡುವಾಗಲೂ ಸಹ ಅವರು ಆ ಒಂದು ನಿಷ್ಕಲ್ಮಶ ಭಕ್ತಿ ಭಾವನೆ ಸಂಕಲ್ಪಗಳಿಗೆ, ನಿಸ್ವಾರ್ಥ ಶುದ್ಧವಾದ ಸಂಕಲ್ಪ ಭಾವನೆಗಳಿಗೆ ದೇವಿ ದೇವತೆಯ ವಿಗ್ರಹಗಳ ಮುಂದೆ ಹೋಗಿ ಅವರು ಬೇಡ್ಕೊಂಡ್ರು ಆ ವಿಗ್ರಹಗಳ ಮೂಲಕ ಪರಮಾತ್ಮ ಭಗವಂತ ತಂದೆ ಅವರಿಗೆ ಪ್ರಾಪ್ತಿಯನ್ನ ಕೊಡ್ತಿದ್ರು. ಈಗಲೂ ಕೊಡ್ತಿದ್ದಾರೆ ಭಕ್ತರಿಗೆ ಅಲ್ವಾ, ಇದು ನಮಗೆ ಗೊತ್ತಿದೆ. ಅಂದ್ರೆ ಅಲ್ಪಕಾಲಿಕ. ಅವ್ರಿಗೆ ಸಾಕ್ಷಾತ್ಕಾರ ಮಾಡಿಸ್ಬೇಕಾ, ತುಂಬಾ ಯಾವುದಾದ್ರೂ ಒಂದು, ಈಗ ದುರ್ಗಾದೇವಿ ಇಲ್ಲ ಕಾಳಿದೇವಿ ಭಕ್ತರಿರ್ತಾರೆ, ತುಂಬಾ ಭಕ್ತಿ ಅನ್ನುವಂತಹದ್ದು ಅವರ ಒಂದು ಭಕ್ತಿ, ಅವ್ರ ಮೇಲೆ ಇರುವಂತಹ ಭಕ್ತಿ ಅಷ್ಟು ನಿಸ್ವಾರ್ಥ ಶುದ್ಧವಾಗಿರುತ್ತೆ. ಅವರು ಒಂದು ಕ್ಷಣದ ಸಾಕ್ಷಾತ್ಕಾರಕ್ಕೋಸ್ಕರ, ದರ್ಶನಕ್ಕೋಸ್ಕರ ಅವರು ಕಾಯ್ತಿರ್ತಾರೆ. ಅಂತವರಿಗೆ ಭಗವಂತ ಏನ್ ಮಾಡ್ತಾರೆ, ಅದೇ ರೂಪದಲ್ಲಿ ಅಲ್ಪಕಾಲಿಕ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ಮತ್ತೆ ಕೆಲವೊಂದು ಬೇಡಿಕೆಗಳನ್ನ ಇಡ್ತಾರೆ, ಕೋರಿಕೆಗಳು ಇರುತ್ತೆ, ಅವುಗಳನ್ನು ಸಹ ಅಲ್ಪಕಾಲಿಕವಾಗಿ. ಯಾಕಂದ್ರೆ ದೇಹಾಭಿಮಾನದಲ್ಲಿ ಇದೀವಿ ಅಂತಂದ್ರೆ ನಾವು ಕೋರಿಕೆಗಳು ಸಹ ದೇಹಾಭಿಮಾನಕ್ಕೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಜೊತೆಗೆ ಅವು ಅಲ್ಪಕಾಲಿಕ ಕೂಡ, ವಿನಾಶಿ ಕೂಡ ಅಲ್ವಾ. ಅದು ಸಹ ಪ್ರಾಪ್ತಿನೂ ಸಹ ಅಲ್ಪಕಾಲಿಕವಾಗಿ ವಿನಾಶಿಯಾಗಿನೇ ಸಿಗುತ್ತೆ. ಆದ್ರೆ ಅಲ್ಲಿ ಯಾವ ಭಾಷೆ ಅನ್ನುವಂತಹದ್ದು ಇಂಪಾರ್ಟೆಂಟ್ ಆಗ್ಲಿಲ್ಲ ಅಲ್ವಾ. ಅಂದ್ರೆ ಅವರು ದೇಹಾಭಿಮಾನದಲ್ಲಿದ್ರೋ, ತಂದೆಯ ಪರಿಚಯ ಗೊತ್ತಿತ್ತೋ ಗೊತ್ತಿಲ್ಲೋ, ಆತ್ಮದ ಪರಿಚಯ ಗೊತ್ತಿತ್ತೋ ಗೊತ್ತಿಲ್ಲ, ಅದೆಲ್ಲ ಏನೂ ಇಲ್ಲ, ಅದೆಲ್ಲ ಯಾವುದು ಮ್ಯಾಟರೇ ಇಲ್ಲ. ಆದ್ರೆ ಅಲ್ಲಿ ಆ ಭಾವನೆಗಳಿಗೆ, ಆ ಸಂಕಲ್ಪಗಳಿಗೆ ಮಾತ್ರನೇ ಭಗವಂತ ಅಲ್ಲಿ ಏನ್ ಮಾಡಿದ್ದಾರೆ, ಪ್ರಾಪ್ತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಏನು, ಭಗವಂತನ ಜೊತೆ ಮಾತಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಏನ್ ಬೇಕಪ್ಪ ಅಂದ್ರೆ, ಇಲ್ಲಿ ಭಾವನೆಗಳು, ಸಂಕಲ್ಪಗಳು ಭಾವನೆಗಳಿಂದ ಕೂಡಿರುವುದಾಗಿರ್ಬೇಕು. ಅದಕ್ಕೆ ಪ್ರತಿಫಲ ಅನ್ನುವಂತಹದ್ದು ಸಿಗತ್ತೆ. ಈಗ ಈ ಸಮಯದಲ್ಲಿ ಭಗವಂತ ಬಂದಿದ್ದಾರೆ, ಭಗವಂತನ ಪರಿಚಯನೂ ಕೊಟ್ಟಿದ್ದಾರೆ, ನಮಗೂ ಸಹ ನಮ್ಮ ಪರಿಚಯನ ಕೊಟ್ಟಿದ್ದಾರೆ. ಈಗ ನಾವು ವಿನಾಶಿಯಾದ ಶರೀರ ಅಲ್ಲ, ಅವಿನಾಶಿಯಾದ ಆತ್ಮಗಳು ನಾವು ಅನ್ನುವಂತಹದ್ದು ಈಗ ನಮಗೆ ನಿಶ್ಚಯ ಆಗಿದೆ, ಈಗ ಅರ್ಥ ಆಗಿದೆ. ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ, ಸರ್ವ ಸಂಬಂಧಿಯಾಗಿದ್ದಾರೆ. ನಾವು ಅವಿನಾಶಿ, ಪರಮಾತ್ಮನೂ ಅವಿನಾಶಿ, ಈಗ ಗೊತ್ತಾಗಿದೆ. ಮತ್ತೆ ಯಾವ ರೀತಿ ಮನಸ ವಾಚ ಕರ್ಮಣ ಯಾವ ರೀತಿ ಇರಬೇಕು ಎಲ್ಲದರ ಒಂದು ಜ್ಞಾನವನ್ನು ಸಹ ಈಗ ನಮಗೆ ಸಂಪೂರ್ಣವಾಗಿ ಭಗವಂತ ಈ ಸೃಷ್ಟಿ ಚಕ್ರದ ರಹಸ್ಯದ ಬಗ್ಗೆ, 84 ಜನ್ಮಗಳ ರಹಸ್ಯದ ಬಗ್ಗೆ ಎಲ್ಲವನ್ನೂ ಸಹ ತಿಳಿಸ್ಬಿಟ್ಟಿದ್ದಾರೆ. ಈಗ ಆತ್ಮ ಅವಿನಾಶಿ, ದೇಹ ವಿನಾಶಿ. ಅಲ್ಲಿ ದೇಹಾಭಿಮಾನದಲ್ಲಿದ್ದು ನಾವು ಏನು ಭಾವನೆಗಳನ್ನ ಇಟ್ಟಿದ್ವಿ, ಅದಕ್ಕೆ ದೇಹ ವಿನಾಶಿ ಆಗಿರೋದ್ರಿಂದ ಅಲ್ಪಕಾಲಿಕವಾದ ಒಂದು ಪ್ರಾಪ್ತಿಗಳೇ ಸಿಕ್ತಿತ್ತು, ಸದಾಕಾಲಿಕವಾಗಿ ಇರೋದಿಲ್ಲ, ಒಂದು ಜನ್ಮಕ್ಕೆ ಸಿಕ್ತಿತ್ತು. ಆದ್ರೆ ಇಲ್ಲಿ ನಾನು ಆತ್ಮ ಅವಿನಾಶಿ, ಇಲ್ಲಿ ಅವಿನಾಶಿ ಆತ್ಮದ ಸ್ಮೃತಿಯಲ್ಲಿರ್ತಾ, ಅವಿನಾಶಿ ತಂದೆ ಭಗವಂತ ಪರಮಾತ್ಮನ ಸ್ಮೃತಿಯಲ್ಲಿ ನಾವು ಇರ್ತಾ, ನಾವು ಏನು ಸಂಕಲ್ಪಗಳನ್ನ ಮಾಡ್ತೀವಿ ಅದಕ್ಕೆ ಪ್ರತಿಫಲನೂ ಸಹ, ಅದಕ್ಕೆ ಪ್ರಾಪ್ತಿನೂ ಸಹ ಅವಿನಾಶಿಯಾಗಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ನಾವು ಮಾಡಬೇಕಾಗಿರುವಂತಹದ್ದು, ನಾವು ನಿಸ್ವಾರ್ಥ ಬೇಹದ್ದಿನ ರೀತಿಯಲ್ಲಿರಬೇಕು. ಅನಂತವಾದ ಇಡೀ ವಿಶ್ವದ ಪ್ರತಿ, ಸ್ವಯಂ ಪ್ರತಿ
ವಿಶ್ವದ ಪ್ರತಿ ಇರಬೇಕು, ಆಯ್ತಲ್ಲ. ಅವು ನಿಸ್ವಾರ್ಥವಾಗಿರಬೇಕು, ಅವು ನಿಷ್ಕಲ್ಮಶವಾಗಿರಬೇಕು, ಅವು ಯಾವುದೇ ಹದ್ದಿನ ಕೋರಿಕೆಗಳಿಂದ ಕೂಡಿರಬಾರ್ದು, ಹದ್ದಿನ ಕೋರಿಕೆಗಳಿರಬಾರ್ದು. ಅಲ್ಲಿ ಆತ್ಮಿಕವಾಗಿ ಇರಬೇಕು. ಆತ್ಮದ ಕಲ್ಯಾಣ ವಿಶ್ವ ಆತ್ಮಗಳ ಕಲ್ಯಾಣಕ್ಕೋಸ್ಕರ ಇರಬೇಕು. ಯಾವಾಗ ನಾವು ಸಂಕಲ್ಪಗಳನ್ನ, ಭಾವನೆಗಳಿಂದ ಕೂಡಿರುವಂತಹ ಸಂಕಲ್ಪಗಳನ್ನ ನಾವು ಆತ್ಮದ ಸ್ಮೃತಿಯಲ್ಲಿ, ಪರಮಾತ್ಮನ ಸ್ಮೃತಿಯಲ್ಲಿದ್ದು ನಾವು ಮಾಡ್ತಾ ಹೋಗ್ತೀವಿ, ಆಗ ಏನಾಗತ್ತೆ, ಆ ಒಂದು ಭಾವನೆಗಳಿಗೆ ತಕ್ಕ ಪ್ರತಿಫಲ ನಮಗೆ ಅವಿನಾಶಿಯಾಗಿ 84 ಜನ್ಮಗಳವರೆಗೂ ಸಹ ನಮಗದು ಸಿಗುತ್ತೆ. ಯಾಕೆಂದ್ರೆ ಈ ಸಂಗಮ ಯುಗ ಅನ್ನುವಂತಹದ್ದು ಬೀಜವನ್ನ ನೆಡುವಂತಹ, ಬೀಜವನ್ನ ಹಾಕುವಂತಹ ಸಮಯ ಯಾವುದು? ಈ ಒಂದು ಸಂಗಮ ಯುಗ. ಈಗ ನಾವು ಬೀಜವನ್ನ ನೆಟ್ಟಾಗ ಇಡೀ ಕಲ್ಪಕ್ಕೆ ಅದು ಏನಾಗತ್ತೆ, ಫಲ ಅನ್ನುವಂತಹದ್ದು ಕೊಡುತ್ತೆ. ಆದ್ದರಿಂದ ಭಗವಂತನಿಗೆ ದೇಹದ ಭಾಷೆ ಅವಶ್ಯಕತೆ ಇಲ್ಲ, ದೇಹದ ಭಾಷೆ ಅವಶ್ಯಕತೆ ಇಲ್ಲ, ಭಾವನೆಗಳ ಭಾಷೆ ಅವಶ್ಯಕತೆ ಇದೆ. ಸಂಕಲ್ಪಗಳು ಭಾವನೆಗಳಿಂದ ಕೂಡಿರುವಂತಹ ಸಂಕಲ್ಪಗಳು ಆಗಿರಬೇಕು. ಭಾವನೆಗಳ ಭಾಷೆಯೇ ಭಗವಂತನ ಭಾಷೆ ಆಗಿದೆ. ನಾವು ಯಾವಾಗ ಅಂದ್ರೆ ನಮ್ಮ ಒಂದು ವೈಬ್ರೇಷನ್ಸ್, ಸಂಕಲ್ಪಗಳ ವೈಬ್ರೇಷನ್ಸು ಅವರಿಗೆ ತಲುಪುತ್ತೆ. ನಾವು ಯಾವಾಗ, ಯಾಕಂದ್ರೆ ಅವರು ನಿರಾಕಾರಿ, ನಾವು ಈಗ ನಿರಾಕಾರಿ ಸ್ಮೃತಿಯಲ್ಲಿ, ಅವರು ನಿರಾಕಾರಿ ಅವಿನಾಶಿ, ನಾವು ನಿರಾಕಾರಿ ಅವಿನಾಶಿ. ಈ ಒಂದು ಸ್ಮೃತಿಯಲ್ಲಿ ನಾವು ಸ್ಥಿತರಾಗಿ ನಾವು ಸಂಕಲ್ಪಗಳು ಅಂದ್ರೆ ಭಾವನೆಗಳು, ಭಾವನೆಗಳಿಂದ ಕೂಡಿರುವ ಸಂಕಲ್ಪಗಳನ್ನು ನಾವು ಮಾಡಿದಾಗ ಅವರಿಗೆ ಆ ವೈಬ್ರೇಷನ್ಸ್ ತಲುಪುತ್ತೆ. ನಾವು ಅದೇ ಒಂದು ಸ್ಮೃತಿಯಲ್ಲಿ ನಾವು ಇರ್ತೀವಿ, ಮನಸ್ಸು ಬುದ್ಧಿ ಅವ್ರ ಜೊತೆನೇ ಕನೆಕ್ಟ್ ಆಗಿದೆ, ಆತ್ಮಿಕವಾಗಿ ಅವ್ರ ಜೊತೆನೇ ಇದೆ ಅಂತಂದಾಗ ನಮ್ಮಿಂದ ಸಂಕಲ್ಪಗಳು ಅವ್ರಿಗೆ ಹೋಗುತ್ತೆ. ಅವರಿಂದ ಅವ್ರು ಏನು ನಮಗೆ ಅಂದ್ರೆ ರಿಟರ್ನ್ ಏನು ಕೊಡ್ತಾರೆ ಆನ್ಸರು, ಅದು ಸಹ ನಮಗೆ ಸಿಗುತ್ತೆ. ಡೈರೆಕ್ಟ್ ಬುದ್ಧಿ ಲೈನ್ ಕ್ಲಿಯರ್ ಇದೆ ಅಂದ್ರೆ ಡೈರೆಕ್ಟ್ ನಮಗೆ ಸಿಗುತ್ತೆ. ಅಂದ್ರೆ ನಮ್ಮ ಒಂದು ಬುದ್ಧಿಗೆ ಟಚ್ ಆಗತ್ತೆ ಅವ್ರ ಆನ್ಸರ್ ಏನು ಅನ್ನುವಂತಹದ್ದು. ನಿಮ್ಗೆಲ್ಲರಿಗೂ ಕೆಲವರಿಗೆ ಅನುಭವ ಇರುತ್ತೆ ಕೂಡ. ಮತ್ತೆ ಮುರುಳಿಗಳಲ್ಲೂ ಸಹ ಬಾಬಾ, ನಾವೇನು ಬಾಬಾರವರ ಹತ್ರ ಮಾತಾಡಿರ್ತೀವಿ ಆ ವಿಷಯದ ಬಗ್ಗೆ ಮುರುಳಿಯಲ್ಲಿ ಕೊಟ್ಬಿಡ್ತಾರೆ. ನಾನು ನಿನ್ನೆ ತಾನೇ ಈ ಒಂದು ವಿಷಯದ ಬಗ್ಗೆ ಬಾಬಾರವ್ರ ಹತ್ರ ನಾನು ಮಾತಾಡಿದೆ, ಆದ್ರೆ ಇವತ್ತದನ್ನ ಮುರುಳಿಯಲ್ಲಿ ಕೊಟ್ಟಿದ್ದಾರೆ ಬಾಬಾ ಅಂತ. ನಾವೆಷ್ಟು ಸರಿ ನಾವು ಅದರ ಬಗ್ಗೆ ನಾವು ಮಾತಾಡಿರೋದಿಲ್ಲ. ಎಲ್ಲರಿಗೂ ಅನುಭವ ಆಗಿರುತ್ತೆ. ಬಾಬಾರವರ ಮಕ್ಕಳಿಗೆ, ಭಗವಂತನ ಮಕ್ಕಳಿಗೆ ಈ ಒಂದು ಅನುಭವ ಆಗಿರುತ್ತೆ. ನಮ್ಮ ಒಂದು ಭಾವನೆಗಳ, ಸಂಕಲ್ಪಗಳ ಒಂದು ವೈಬ್ರೇಷನ್ ಅವ್ರಿಗೆ ಹೋಯ್ತು ಅಂದ್ರೆ ಅದಕ್ಕೆ ಆನ್ಸರ್ ಅವರು ಕೊಡ್ತಾರೆ. ಅದಕ್ಕೆ ನನ್ನನ್ನ ಕೇಳಿ ಸಲಹೆಯನ್ನ ಅಂತ ಅದಕ್ಕೆ ಹೇಳ್ತಾರೆ. ಏನೇ ಒಂದು ಸಲಹೆ ಬೇಕಾದ್ರೂ ಸಹ ನನ್ನನ್ನೇ ಕೇಳಿ, ನನ್ನಿಂದನೇ ಪಡ್ಕೊಳ್ಳಿ. ಸೊಲ್ಯೂಷನ್ಸ್ ಅನ್ನೋವಂಥದ್ದು ಸಹ ನನ್ನಿಂದನೇ ಪಡ್ಕೊಳ್ಳಿ. ಯಾಕೆ ಅಂದ್ರೆ ಭಗವಂತನಿಂದ ಬರುವಂತಹ ಒಂದು ಸಲಹೆಗಳು ಅವು ಅಕ್ಯುರೇಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ, ಕಲ್ಯಾಣಕಾರಿಯಾಗಿರುತ್ತೆ, ಪವಿತ್ರವಾಗಿರುತ್ತೆ, ಶಕ್ತಿಶಾಲಿಯಾಗೂ ಸಹ ಇರುತ್ತೆ ಅಲ್ವಾ, ಬೇಹದ್ದಿನ ರೂಪದಲ್ಲೂ ಸಹ ಇರುತ್ತೆ. ಅದೇ ನಾವು ದೇಹಧಾರಿಗಳ ಒಂದು ಸಲಹೆಯನ್ನು ನಾವು ತಗೊಳ್ತೀವಿ ಅಂತಂದಾಗ ಅವರ ಒಂದು ಮನಸ್ಸು ಬುದ್ಧಿ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದ್ರ ಮೇಲೆ ಅವರ ಒಂದು ಆನ್ಸರ್ ನಮಗೆ ಸಿಗುತ್ತೆ. ಎಲ್ಲರೂ ಪರ್ಫೆಕ್ಟ್ ಆಗೇ ಹೇಳ್ತಾರೆ ಅಂತಲೂ ನಾವು ಹೇಳೋದಕ್ಕೆ ಆಗೋದಿಲ್ಲ. ಅವರ ಒಂದು ಮನಸ್ಸು ಬುದ್ಧಿ ಭಗವಂತನ ಜೊತೆ ಕನೆಕ್ಟ್ ಆಗಿದ್ದು, ಅವರಲ್ಲೇ ಅಂದ್ರೆ ಅವರ ನೆನಪಲ್ಲೇ ಇರ್ತಾ ಸದಾ ಏಕಾಗ್ರ ಮಾಡಿ ಅವರನ್ನ ನೆನಪು ಮಾಡ್ತಾ ಇದ್ದಾರೆ ಅಂದ್ರೆ, ಸ್ಥಿರವಾಗಿದ್ದಾರೆ ಅಂದ್ರೆ ಅವರಿಗೆ ಬಾಬಾರವರ ಟಚಿಂಗ್ಸು ಸಿಗ್ತಾ ಹೋಗುತ್ತೆ. ಆಗ ಏನಾಗುತ್ತೆ, ಆನ್ಸರ್ ಅನ್ನುವಂಥದ್ದವ್ರಿಗೆ ಸರಿಯಾಗಿ ಸಿಗುತ್ತೆ. ಇಲ್ಲ ಅಂದ್ರೆ ನಮ್ಮ ಬುದ್ಧಿಶಕ್ತಿ ಯಥಾಶಕ್ತಿ ಅನುಸಾರವಾಗಿ
ಯಥಾಜ್ಞಾನದ ಅನುಸಾರವಾಗಿ ನಮ್ಮಿಂದ ಸಲಹೆಗಳು ಹೋಗ್ತಿರುತ್ತೆ. ಈಗ ನೀವೇ ತಿಳ್ಕೊಳ್ಳಿ, ಬಾಬಾ ತಿಳಿಸುವಂತಹ ಮುರುಳಿ ಏನಿದೆ, ಯಾರಾದರೂ ತಿಳಿಸುವಾಗ ಅದನ್ನ ಅರ್ಥ ಮಾಡಿಸುವಾಗ ಒಬ್ಬರು ಒಂದು ಅರ್ಥ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಅರ್ಥ ಹೇಳಿರ್ತಾರೆ. ಎಲ್ಲರೂ ಒಂದೇ ಅರ್ಥವನ್ನ ಹೇಳೋದಿಲ್ಲ, ಒಂದೇ ರೀತಿ ಅರ್ಥ ಮಾಡಿಸೋದು ಇಲ್ಲ. ಒಬ್ಬೊಬ್ಬರು ಅರ್ಥ ಮಾಡಿಸುವಂತಹ ವಿಧಾನನೇ ಬೇರೆ ಇರುತ್ತೆ. ಯಾಕೆ ಅಂತಂದ್ರೆ ಅವರ ಒಂದು ಜ್ಞಾನ ಯೋಗದ ಶಕ್ತಿ ಎಷ್ಟಿರುತ್ತೆ ಅಷ್ಟು ದಿವ್ಯ ಬುದ್ಧಿ ಶಕ್ತಿಶಾಲಿಯಾಗಿರುತ್ತೆ. ಅದರಿಂದ ಆ ದಿವ್ಯ ಬುದ್ಧಿಗೇನೆ ಅರ್ಥ ಆಗುವಂಥದ್ದು ಇದು ದಿವ್ಯ ಜ್ಞಾನ ಅಲ್ವಾ. ಈ ದಿವ್ಯ ಜ್ಞಾನ ದಿವ್ಯ ಬುದ್ಧಿಗೆ ಅರ್ಥ ಆಗುವಂತಹದ್ದು. ಆಗ ಅವರು ಬಾಬಾ ಹೇಗೆ ತಿಳಿಸಿದಾರೋ ಹಾಗೇ ಅರ್ಥ ಮಾಡಿಸ್ತಾರೆ. ನಮಗೆ ಗೊತ್ತಿರೋದಿಲ್ಲ ಯಾರು ಎಷ್ಟು ಪರ್ಫೆಕ್ಟ್ ಇದ್ದಾರೆ, ಬಾಪ್ ಸಮಾನ ಯಾರಿದ್ದಾರೆ, ಅವರ ಸಂಕಲ್ಪ ಯಾರ್ದಿದೆ, ಬಾಪ್ ಸಮಾನ ಸಂಕಲ್ಪಗಳು ಯಾರ್ದಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವೇನ್ ಮಾಡಬೇಕಾಗತ್ತೆ, ಬಾಬಾರವರಿಂದ ಸಲಹೆಗಳನ್ನು ನಾವು ಕೇಳಬೇಕಾಗತ್ತೆ, ಅವರಿಂದ ಪಡ್ಕೋಬೇಕು ನಾವು ಸಲಹೆಗಳನ್ನು. ಅವರ ಜೊತೆ ಮಾತಾಡಬೇಕಾದ್ರೆ ಸಂಕಲ್ಪಗಳ ಭಾಷೆ, ಅದು ಆ ಸಂಕಲ್ಪಗಳು ಭಾವನೆಯಿಂದ ಕೂಡಿರುತ್ತೆ ಅಲ್ವಾ. ಅಲ್ಲಿ ಸಂಬಂಧ ಇರುತ್ತೆ, ಆ ಸಂಕಲ್ಪಗಳಲ್ಲಿ ಸಂಬಂಧ ಇರುತ್ತೆ ಅವರ ಜೊತೆ. ಮತ್ತೆ ನೆನಪಿರುತ್ತೆ, ಪ್ರೀತಿ ಇರುತ್ತೆ, ಸ್ನೇಹ ಇರುತ್ತೆ ಅಲ್ವಾ. ಎಲ್ಲ ಥರದ ಒಂದು ಭಾವನೆಗಳು ಅದರಲ್ಲಿ ಸೇರಿರುತ್ತೆ. ಅವುಗಳ ಭಾಷೆನೇ ಭಗವಂತನಿಗೆ ಸೇರುತ್ತೆ. ಅವಿನಾಶಿಯಾಗಿನೇ ನಮಗೆ ಪ್ರಾಪ್ತಿನೂ ಸಹ ಸಿಗುತ್ತೆ. ಆದ್ದರಿಂದ ನಾವು ಭಗವಂತನ ಜೊತೆ ಒಂದು ವಾರ್ತಾಲಾಪ ಮಾಡಬೇಕಾದ್ರೂ, ಅವರ ಜೊತೆ ಮಾತಾಡಬೇಕಾದ್ರೂ ಸಹ ನಮಗೆ ಏನು ಅವಶ್ಯಕತೆ ಇದೆ, ಶುದ್ಧವಾದ ಮನಸ್ಸು, ಶುದ್ಧವಾದಂತಹ ಬುದ್ಧಿ, ಶುದ್ಧವಾದಂತಹ ಭಾವನೆಗಳಿಂದ ಕೂಡಿರುವಂತಹ ಸಂಕಲ್ಪಗಳು. ಈಗ ಮಿಲನದಲ್ಲಿ ಬಾಬಾ ಹಿಂದಿ ಮಾತಾಡ್ತಾರೆ. ಹೇಗೆ ಅಂದ್ರೆ ಅವರು ಶರೀರ ಅಂದ್ರೆ ಈಗ ಗುಲ್ಜಾರ್ ದಾದಿ ಇಲ್ಲ ಬ್ರಹ್ಮ ಬಾಬಾ ಅವರ ಶರೀರದಲ್ಲಿ ಬಂದು ಹಿಂದಿನೇ ಮಾತಾಡ್ತಿದ್ರು ಶಿವಬಾಬಾ ಅಲ್ವಾ. ಅಂದ್ರೆ ಆ ಶರೀರದಲ್ಲಿ ಅಂದ್ರೆ ಇವಾಗ ಗುಲ್ಜಾರ್ ದಾದಿ ಶರೀರ, ಅವರ ಶರೀರದಲ್ಲಿ ಶಿವಬಾಬಾ ಪ್ರವೇಶ ಆದ್ರು ಅಂದ್ರೆ ಆ ಶರೀರವನ್ನ ಕಂಟ್ರೋಲ್ ಮಾಡ್ತಾರೆ. ಆ ಶರೀರ ಯಾವ ಭಾಷೆಯನ್ನ ಯೂಸ್ ಮಾಡ್ತಿತ್ತೋ ಅದೇ ಭಾಷೆಯಲ್ಲಿ ಅವರು ಮಾತಾಡ್ತಾರೆ. ಎಲ್ಲಾ ಒಂದು ಕರ್ಮೇಂದ್ರಿಯಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಆ ಶರೀರದ ಕರ್ಮೇಂದ್ರಿಯಗಳನ್ನ ಎಲ್ಲದರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಆ ಶರೀರ ಯಾವ ಭಾಷೆ ಮಾತಾಡ್ತಿತ್ತು, ಆ ಶರೀರದಲ್ಲಿ ಇದ್ದಿದ್ದ ಆತ್ಮ ಯಾವ ಭಾಷೆ ಮಾತಾಡ್ತಿತ್ತು ಅದೇ ಭಾಷೆಯಲ್ಲೇನೆ ಮಾತಾಡ್ತಾರೆ ಆಯ್ತಲ್ಲ. ಅದರಿಂದ ಅವರು ಇನ್ನೊಂದು ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂದ್ರೂ ಕೂಡ ಅವರ ಶರೀರದಲ್ಲಿ ಪ್ರವೇಶ ಆದ್ರೂ ಕೂಡ ಆ ಭಾಷೆನೇ ಮಾತಾಡ್ತಾರೆ. ಅಂದ್ರೆ ಆ ಒಂದು ಇದನ್ನ ಗ್ರಹಿಸುವಂತ ಶಕ್ತಿ ಆತ್ಮಕ್ಕಿರುತ್ತೆ. ಈಗ ನಾವು ಸತ್ಯಯುಗದಲ್ಲಿ ಪ್ಯೂರ್ ಹಿಂದಿ ಮಾತಾಡ್ತಿದ್ವಿ, ದೇವನಾಗರಿ ಭಾಷೆ ಹಿಂದಿ ಭಾಷೆ ಅಂತ ಹೇಳ್ತಾರೆ ಸತ್ಯತ್ರೇತಾಯುಗದಲ್ಲಿ. ದ್ವಾಪರ ಯುಗದಿಂದಲೂ ಸಹ ನಾವು ಅದರಲ್ಲಿ ಎಷ್ಟು ಭಾಷೆಗಳಿತ್ತೋ ಗೊತ್ತಿಲ್ಲ, ಇಲ್ಲಿವರೆಗೂ ಈಗ ಎಷ್ಟೊಂದು ಭಾಷೆಗಳಾಗಿದ್ದಾವೆ. ಇಂದಿನ ಜನ್ಮಗಳಲ್ಲಿ ಇವಾಗ ದ್ವಾಪರ ಯುಗದಿಂದ ಅಂದ್ರೆ ಇಲ್ಲಿವರೆಗೂ 63 ಜನ್ಮ. ಈಗ ನಮಗೆ ಕನ್ನಡ ಬರ್ತಿದೆ, ತೆಲುಗು ಬರ್ತಿದೆ, ಹಿಂದಿ ಬರ್ತಿದೆ, ಇಂಗ್ಲಿಷ್ ಬರ್ತಿದೆ ಅಂತ ಅನ್ಕೊಳ್ಳಿ. ಆದ್ರೆ ಇಂದಿನ ಜನ್ಮಗಳಲ್ಲೆಲ್ಲ ಯಾವ್ಯಾವ ಭಾಷೆ ಮಾತಾಡಿರ್ತೀವೋ ನಮಗ್ ಗೊತ್ತಿರೋದಿಲ್ಲ ಅಲ್ವಾ. ಈಗ ನೋಡಿ ಮಗು ಹೇಗೆ ಮಾತಾಡುತ್ತೆ, ಇಂದಿನ ಜನ್ಮದಲ್ಲಿ ಯಾವುದೋ ಹಿಂದಿ ಭಾಷೆ ಮಾತಾಡಿರುತ್ತೆ, ಆದ್ರೆ ಈ ಜನ್ಮದಲ್ಲಿ ಹುಟ್ಟುತ್ತಾರೆ ಕನ್ನಡನೇ ಅನ್ಕೊಳ್ಳಿ. ಆ ಮನೆಯಲ್ಲಿ ಹುಟ್ಟಿ ಆ ಒಂದು ವೈಬ್ರೇಷನ್ಸ್ ಅವರ ಜೊತೆ ಆ ಶರೀರದಲ್ಲಿ ಅಂದ್ರೆ ಅವರ ಗರ್ಭದಲ್ಲಿ ಬಂದು ಮತ್ತೆ ಆ ಗರ್ಭದಿಂದನೂ ಸಹ ಕಲ್ತಿರುತ್ತೆ. ಆ ತಾಯಿ ಏನ್ ಮಾತಾಡ್ತಾಳೆ ಆ ಭಾಷೆನೂ ಸಹ ಕಲಿಯುತ್ತೆ ಆತ್ಮ ಗರ್ಭದಲ್ಲಿನೇ. ಮತ್ತೆ ಈಚೆ ಬಂದ್ಮೇಲೂ ಅಷ್ಟೇನೆ ಎಲ್ಲರೂ ಮಾತಾಡ್ತಿರುವಂತಹ ಒಂದು ವೈಬ್ರೇಷನ್ಸು ಅದೆಲ್ಲನೂ ಬರುತ್ತೆ ಆ ವಾತಾವರಣದಿಂದ. ಅಲ್ಲಿನ ಒಂದು ಸುತ್ತಮುತ್ತ ಇರುವಂತ ವಾತಾವರಣ ಸಂಬಂಧಿಕರು ಅವರೆಲ್ಲರಿಂದ
ಏನ್ ಮಾಡುತ್ತೆ ಆತ್ಮ ಆ ಭಾಷೆಯನ್ನು ಕಲಿಯುತ್ತೆ. ಎಲ್ಲಾ ತರದ ಭಾಷೆಗಳನ್ನು ನಾವು ಇಂದಿನ ಜನ್ಮಗಳಿಂದ ಕಲ್ತ್ಕೊಳ್ತಾ ಬಂದಿದ್ದೀವಿ. ಅಂದ್ರೆ ನಮಗೆ ಈ ಜನ್ಮ ಅಂದಾಗ ಹೊಸದನ್ಸುತ್ತೆ ಅಷ್ಟೇ ನಮಗೆ, ಅರ್ಥ ಆಯ್ತಲ್ಲ. ಆದ್ರೆ ಮನುಷ್ಯರ ಜೊತೆ ಮಾತಾಡೋದಕ್ಕೆ ನಮಗೆ ಭಾಷೆ ಬೇಕು. ಹಿಂದಿ ಬರೋದಿಲ್ಲ ಅಂತಂದ್ರೆ ಅವ್ರ ಕನ್ನಡ ಬರುತ್ತೆ, ಹಿಂದಿ ಬರೋದಿಲ್ಲ ಅಂದ್ರೆ ನಾವು ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡಬೇಕು. ತೆಲುಗು ಬರುತ್ತೆ, ಕನ್ನಡ ಬರೋದಿಲ್ಲ ಅಂದ್ರೆ ಅವ್ರ ಹತ್ರ ನಾವು ತೆಲುಗುವಲ್ಲಿ ಮಾತಾಡಬೇಕು ಅಲ್ವಾ. ಅಂದ್ರೆ ಅವ್ರಿಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ನಾವು ಮಾತಾಡಬೇಕು, ಇಲ್ಲಾಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಸಂಕಲ್ಪಗಳ ಭಾಷೆ ಆ ಥರ ಅಲ್ಲ. ಯಾವಾಗ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನ ಸ್ಮೃತಿಯಲ್ಲಿರ್ತಾ ಅವ್ರ ಜೊತೆ ಸಂಬಂಧವನ್ನ ಜೋಡಿಸ್ತಾ ನಾವು ಅವರ ಜೊತೆ ಮಾತಾಡ್ತೀವಿ, ಮನಸ್ಸಿಂದ ಹೃದಯದಿಂದ ನಾವು ಅವರ ಜೊತೆ ಮಾತಾಡ್ತೀವಿ ನಿರಾಕಾರಿ ಸ್ಮೃತಿ ಸ್ಥಿತಿಯಲ್ಲಿ, ಆಗ ಅವರಿಗೆ ಸಂಕಲ್ಪಗಳು ತಲುಪುತ್ತೆ. ಅದೇ ಭಾಷೆ. ಸಂಕಲ್ಪಗಳ ಭಾಷೆಯೇ ಆತ್ಮದ ಭಾಷೆ, ಆಯ್ತಲ್ಲ. ಮತ್ತೆ ಪರಮಾತ್ಮನಿಗೂ ಅರ್ಥ ಆಗ್ಬೇಕು ಅಂದ್ರೆ ನಮ್ಮ ಸಂಕಲ್ಪಗಳೇನೆ ಅರ್ಥ ಆಗುವಂತಹದ್ದು, ಆ ಒಂದು ವೈಬ್ರೇಷನ್ನೇ ಅರ್ಥ ಆಗುವಂತಹದ್ದು. ಆದ್ದರಿಂದ ಇಲ್ಲಿ ನಮಗೆ ಈಗ ಎಷ್ಟೋ ಮಂದಿ ಹಿಂದಿ ಬರದೇ ಇರೋರೇ ಇದ್ದಾರೆ ಅಲ್ವಾ. ಆದ್ರೆ ಅವರು ಯೋಗದಲ್ಲಿ ಕೂತು ಬಾಬಾರವ್ರ ಹತ್ರ ಮಾತಾಡ್ತಾರೆ. ಬಟ್ ಅವ್ರಿಗೆ ಕೆಲವರಿಗೆ ಅನುಭವಗಳನ್ನ ಮಾಡಿಸ್ತಾರೆ ಬಾಬಾ. ಅವ್ರು ಯಾವ ರೀತಿ ಅನ್ಕೊಂಡಿರ್ತಾರೆ ಆ ರೀತಿ ಅವರ ಒಂದು ಕ್ವಶನ್ಗಳಿಗೆ ಮುರುಳಿಗಳಲ್ಲಿ ಆನ್ಸರು ಮಾಡ್ತಾರೆ ಬಾಬಾ. ಮತ್ತೆ ಹೇಗೆ ಅರ್ಥ ಆಗಿರುತ್ತೆ, ನಿಮ್ಗೆ ಹಿಂದಿ ಬರೋದಿಲ್ಲ, ಬಾಬಾರವ್ರಿಗೆ ಹಿಂದಿ ಬರುತ್ತೆ, ಓಕೆ, ಬಟ್ ಅವ್ರಿಗೆ ಹೆಂಗ್ ಅರ್ಥ ಆಗಿರುತ್ತೆ ನಿಮ್ಮ ಒಂದು ಸಂಕಲ್ಪಗಳು ಅಲ್ವಾ. ಅಂದ್ರೆ ನೀವೇನ್ ಯೋಚನೆ ಮಾಡಿರ್ತೀರಾ, ನಿಮ್ಗೇನ್ ಕ್ವಶನ್ ಇರುತ್ತೆ ಅದವರು ಆನ್ಸರ್ ಮಾಡ್ತಾರೆ ಮುರುಳಿಯಲ್ಲಿ, ಇಲ್ಲ ಟಚಿಂಗ್ ಆದ್ರೂ ಕೊಡ್ತಾರೆ. ಅವ್ರಿಗೆ ಹೇಗೆ ಅರ್ಥ ಆಗತ್ತೆ. ಸಂಕಲ್ಪಗಳೇ ಆ ವೈಬ್ರೇಷನ್ ಅವ್ರಿಗೆ ಹೋಗುತ್ತೆ, ಭಾವನೆಗಳೇ ಹೋಗುವಂತಹದ್ದು. ಆಗ ಅವರಿಂದ ನಮಗೆ ರಿಟರ್ನ್ ಆನ್ಸರು ಬರುತ್ತೆ, ಅರ್ಥ ಆಯ್ತಲ್ಲ. ಭಗವಂತನ ಜೊತೆ ಮಾತಾಡೋದಕ್ಕೆ ನಮಗೆ ಯಾವುದೇ ದೈಹಿಕವಾದ ಒಂದು ಭಾಷೆಯ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಭಾವನೆಗಳ ಭಾಷೆ ಆಗಿದೆ, ಸಂಕಲ್ಪಗಳ ಭಾಷೆ ಆಗಿದೆ ಭಗವಂತನ ಜೊತೆ ಮಾತಾಡೋದಕ್ಕೆ. ಒಂದು ವ್ಯಕ್ತಿ ಜೊತೆ ನಮ್ಮ ಒಂದು ನಮ್ಮ ಮನಸ್ಸಲ್ಲಿ ಏನ್ ನಡೀತಿದೆ, ನಮ್ಗೆ ಏನ್ ಅನಿಸ್ತಿದೆ ಅದನ್ನ ವ್ಯಕ್ತಪಡಿಸೋದಕ್ಕೆ ನಾವು ಬಾಯಿ ಮೂಲಕ ಮಾತಾಡ್ತೀವಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ. ಆದ್ರೆ ಬಾಬಾರವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಾರೆ ಸೈಲೆನ್ಸ್ ಅಲ್ಲಿರಿ, ನೀವು ಯಾವುದು ಮಾತಾಡಕ್ಕೆ ಹೋಗ್ಬೇಡಿ, ಸೈಲೆನ್ಸ್ ಅಲ್ಲಿ ಇದ್ಬಿಡಿ, ಮಾತಾಡಕ್ಕೆ ಹೋಗ್ಬೇಡಿ ನೀವು ಅಂತಾರೆ. ನಾವು ಎಷ್ಟು ಸೈಲೆನ್ಸ್ ಅಲ್ಲಿ ಇರ್ತೀವಿ, ಆತ್ಮದ ಸ್ವಧರ್ಮ ಏನಾಗಿದೆ, ಶಾಂತಿಯಾಗಿದೆ. ನಾವೆಷ್ಟು ಸೈಲೆನ್ಸ್ ಅಲ್ಲಿ ಇರ್ತೀವಿ, ಶಾಂತಿಯಿಂದ ಇರ್ತೀವಿ, ಆಗ ನಮ್ಮ ಒಂದು ಸಂಕಲ್ಪಗಳು ಏನಾಗ್ತಾ ಹೋಗುತ್ತೆ, ಅಷ್ಟೇ ಪವಿತ್ರ, ಶುದ್ಧವಾಗಿ, ಶಕ್ತಿಶಾಲಿಯಾಗಿ ಆ ಸಂಕಲ್ಪಗಳು ಕ್ರಿಯೇಟ್ ಆಗ್ತಿರತ್ತೆ. ನಾವು ಮಾಡುವಂತ ಸಂಕಲ್ಪಗಳೇನಾಗಿರುತ್ತೆ, ನಾನು ಆತ್ಮನಾಗಿದ್ದೀನಿ ಅಲ್ವಾ, ನನ್ನ ತಂದೆ ಪರಮಾತ್ಮ ಆಗಿದ್ದಾರೆ, ನಾನು ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಈ ತರ ನಾವು ಸಂಕಲ್ಪಗಳನ್ನು ನಾವು ಮಾಡ್ತಿರ್ತೀವಿ ಅಲ್ವಾ. ಅಂದ್ರೆ ಬೇರೆಯ ಒಂದು ವ್ಯರ್ಥದಿಂದ ಸೈಲೆನ್ಸ್ ಆಗ್ಬಿಡ್ಬೇಕು, ನಾವು ಸೈಲೆಂಟ್ ಆಗ್ಬಿಡ್ಬೇಕು. ಅದರ ಶಬ್ದ ಇರಬಾರ್ದು, ವ್ಯರ್ಥದ ಶಬ್ದ ಇರಬಾರ್ದು, ದೇಹದಿಂದ ಕೂಡಿರುವಂತ ಶಬ್ದ. ಈಗ ನಮಗೆ ಕೇಳಿಸ್ತಿರುತ್ತೆ ಆಯ್ತಾ, ಹೊರಗಡೆ ಏನೇ ಗಲಾಟೆ ಆಗ್ತಿದ್ರು, ಸೌಂಡ್ ಇದ್ರು ಎಲ್ಲರೂ ಕಿವಿಗೆ ಕೇಳಿಸ್ತಿರುತ್ತೆ. ನಾವು ಯಾವಾಗ ಅಂತರ್ಮುಖಿಯಾಗಿ ಕೂತ್ಕೋತೀವಿ, ನಾನು ಆತ್ಮ ಪರಮಾತ್ಮನ ಸಂತಾನ, ಅವರ ಸ್ಮೃತಿಯಲ್ಲಿ ನಾನು ಯಾವಾಗ ಅವರ ಪ್ರೀತಿಯಲ್ಲಿ ನಾನು ಲೀನ ಆಗ್ಬಿಡ್ತೇನೆ, ಆಗ ಅಲ್ಲಿ ಕೇಳಿಸ್ತಿದ್ರು ಕೂಡ ನನ್ನ ಕಿವಿಗೆ ಬೀಳೋದಿಲ್ಲ ಅದು. ನಾನು ಅವ್ರ ಜೊತೆ ಆತ್ಮಿಕವಾಗಿ ಅವ್ರ ಜೊತೆ ಸಂಭಾಷಣೆ ಮಾತಾಡ್ತಿರ್ತೀನಿ. ನೀವು ಶಬ್ದದಲ್ಲಿ ಬರಲೇಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಏನು, ಜಾಸ್ತಿ ದೇಹದ ಒಂದು ಮಾತುಗಳಲ್ಲಿ ಬರೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಸಂಕಲ್ಪಗಳನ್ನ ನಾವು ಮಾಡ್ಬೇಕಾಗತ್ತೆ. ಸಂಕಲ್ಪ ನೋಡಿ, ನಾವು ಜಾಸ್ತಿ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ, ಕೆಲವ್ರು ಹೆಂಗಿರ್ತಾರೆ ಅಂದ್ರೆ ನಾನ್ ಸ್ಟಾಪ್ ಮಾತಾಡ್ತಿರ್ತಾರೆ, ನಾನ್ ಸ್ಟಾಪ್. ಅಲ್ಲಿ ಎಲ್ಲಿ ಫುಲ್ ಸ್ಟಾಪು ಇಡೋದಿಲ್ಲ, ಅಲ್ಲಿ ಎಲ್ಲಿ ಕಾಮನು ಇಡೋದಿಲ್ಲ, ಏನು ಇಡೋದಿಲ್ಲ, ಫುಲ್ ಫ್ಲೋ ಆಗಿ ಹೋಗ್ತಾ ಇರುತ್ತೆ.
ಆ ಥರ ಫುಲ್ ನಾನ್ ಸ್ಟಾಪ್ ಮಾತಾಡ್ತಿರ್ತಾರೆ. ಹೆಚ್ಚು ನಾವು ಮಾತಾಡ್ತೀವಿ ಅಂತಂದಾಗ ನಮ್ಮ ಒಂದು ಆತ್ಮದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಆ ಮಾತುಗಳಲ್ಲಿ ಆ ಶಕ್ತಿ ಖರ್ಚಾಗ್ತಾ ಹೋಗುತ್ತೆ. ಅದರಿಂದನೇ ಜಾಸ್ತಿ ಮಾತಾಡಬೇಡಿ ಅಂತ ಹೇಳ್ತಾರೆ. ನಮ್ಮ ಸಂಕಲ್ಪ ನಡೆಯುತ್ತೆ, ವ್ಯರ್ಥ ಸಂಕಲ್ಪ ನಡೀತಾ ಏನಾಗುತ್ತೆ, ಆತ್ಮ ಜಾಸ್ತಿ ಬಲಹೀನ ಆಗ್ಬಿಡುತ್ತೆ ಅಲ್ವಾ. ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ಹಾಗೇನೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ ಬಲಹೀನ ಆಗ್ಬಿಡತ್ತೆ ಮನಸ್ಸು ಕೂಡ. ಏನ್ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗೋದಿಲ್ಲ, ಮೂಡಿ ಆಗ್ಬಿಟ್ಟಿರ್ತಾರೆ ಅಲ್ವಾ. ಅಂದ್ರೆ ಮನಸ್ಸಲ್ಲಿ ಏನೋ ಥಿಂಕಿಂಗ್ ನಡೀತಿರುತ್ತೆ, ಬಲಹೀನ ಆಗ್ಬಿಡತ್ತೆ ಜಾಸ್ತಿ ಯೋಚನೆ ಮಾಡೋದ್ರಿಂದ ಅಲ್ವಾ. ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ಅಂದ್ರೆ ವ್ಯರ್ಥ ಸಂಕಲ್ಪಗಳು. ಅದೇ ನೀವು ಸಮರ್ಥ ಸಂಕಲ್ಪಗಳನ್ನ ನೀವು ಆತ್ಮಿಕ ಸ್ಮೃತಿಯಲ್ಲಿ ಮಾಡ್ತೀರಿ, ಅವೆಲ್ಲ ಶಕ್ತಿಯನ್ನು ತಂದು ಕೊಡುತ್ತೆ, ಸಮರ್ಥವಾಗಿರುತ್ತೆ, ಆತ್ಮವನ್ನ ಇನ್ನೂ ಶಕ್ತಿಶಾಲಿ ಮಾಡುತ್ತೆ. ವ್ಯರ್ಥ ಅನ್ನುವಂತಹದ್ದು ಆತ್ಮವನ್ನ ಬಲಹೀನ ಮಾಡ್ಬಿಡುತ್ತೆ, ಮನಸ್ಸನ್ನು ಬಲಹೀನ ಮಾಡ್ಬಿಡುತ್ತೆ. ನಾವು ಅದೇ ವ್ಯರ್ಥವಾದದ್ದು ನಾವು ಬಾಯಲ್ಲಿ ನಾವು ಮಾತಾಡ್ತಿರ್ತೀವಿ ಅಂತಂದ್ರೆ ಏನಾಗ್ಬಿಡುತ್ತೆ, ಶರೀರದ ಶಕ್ತಿನೂ ಸಹ ಕಡಿಮೆ ಆಗ್ಬಿಡುತ್ತೆ. ಯಾವಾಗ ಆತ್ಮದ ಶಕ್ತಿ ಕಡಿಮೆ ಆಗುತ್ತೆ, ಶರೀರದಲ್ಲೂ ಆಗ ಸುಸ್ತನ್ನಿಸುತ್ತೆ ಅಲ್ವಾ. ಶರೀರನು ಬಲಹೀನ ಆಗ್ತಾ ಹೋಗುತ್ತೆ ನೋಡಿ. ಈಗ ಬಾಬಾರವರ ಮಕ್ಕಳು ಜಾಸ್ತಿ ಮೌನ ಬಟ್ಟಿಗಳನ್ನ ಮಾಡ್ತಾರೆ ಆಯ್ತಲ್ಲ. ಇವೆಲ್ಲ ಏನಕ್ಕೆ ಮಾಡ್ತಾರೆ ಮೌನ ಬಟ್ಟಿಗಳು ಅಂತಂದ್ರೆ ಶಾಂತಿ, ಒಂದು ಶಕ್ತಿ ಅನ್ನುವಂತಹದ್ದು ವೃದ್ಧಿ ಆಗತ್ತೆ ಅಂತ. ಮೌನ ಬಟ್ಟಿ ಅಂದ್ರೆ ಮೌನವಾಗಿರುವಂತಹದ್ದಂದ್ರೆ ಏನು, ಯಾವುದೇ ಮನಸ್ಸಲ್ಲಿ ಯಾವುದೇ ಸಂಕಲ್ಪಗಳು ವ್ಯರ್ಥವಾಗಿರಬಾರದು. ವ್ಯರ್ಥವಾಗಿ ಬಾಬಾರವರ ನೆನಪು, ಬಾಬಾರವರ ಜ್ಞಾನ ಸಂಬಂಧಪಟ್ಟ ಅಷ್ಟೇ ಇರಬೇಕು. ಬಾಬಾ ಮತ್ತೆ ಬಾಬಾರವರ ಜ್ಞಾನ ಅವೆರಡೇ ಇರಬೇಕು. ನೆನಪು ಜ್ಞಾನ, ನೆನಪು ಜ್ಞಾನ. ಇದಕ್ಕೆ ಮೌನ ಅಂತ ನಾವು ಹೇಳುವಂತಹದ್ದು. ಯಾವುದರ ಮೌನ? ನಾವು ಏನು ಸಂಕಲ್ಪ ಮಾಡ್ದೇನೆ ನಾವು ಮೌನ ಮಾಡಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ಒಂದು ಸಂಕಲ್ಪ ನಡಿಬಾರದು ಅಂತ, ನಾವು ಶರೀರದಲ್ಲಿ ಒಂದು ಸಂಕಲ್ಪನೂ ನಡಿಬಾರದು ಅಂತ ಹೇಳೋದಕ್ಕಾಗೋದೇ ಇಲ್ಲ. ನಾವು ಸಂಕಲ್ಪಗಳು ಮಾಡೇ ಮಾಡ್ತೀವಿ. ಆದ್ರೆ ಇಲ್ಲಿ ಸಮರ್ಥವಾದ ಸಂಕಲ್ಪಗಳಲ್ಲಿದ್ದು ವ್ಯರ್ಥವಾದ ಸಂಕಲ್ಪಗಳ ಮೌನವನ್ನ ಮಾಡುವಂತಹದ್ದು ಮೌನ ಅಂತ ಹೇಳುವಂತಹದ್ದು. ಕೆಲವರು ಮೌನ ಅಂತ ಹೇಳ್ತಾರೆ, ಆದ್ರೆ ಬಾಯಲ್ಲಿ ಮಾತಾಡ್ತಿರೋದಿಲ್ಲ, ಸಂಕಲ್ಪಗಳು ನಡೀತಿರುತ್ತೆ, ಯೋಚನೆಗಳು ಸಂಕಲ್ಪಗಳು, ಅದನ್ನು ಮೌನ ಅಂತ ಹೇಳೋದಿಲ್ಲ. ಬಾಯಿ ಮಾತ್ರ ಸುಮ್ಮನೆ ಇರುತ್ತೆ ಅಷ್ಟೇ, ಬಟ್ ಒಳಗಡೆ ಏನಾಗ್ತಿರುತ್ತೆ, ಜಾಸ್ತಿ ಮಾತಾಡ್ತಿರುತ್ತೆ ಮನಸ್ಸು, ಸಂಕಲ್ಪಗಳು ಜಾಸ್ತಿ ನಡೆಸ್ತಿರ್ತಾರೆ. ಅದನ್ನ ಮೌನ ಅಂತ ಹೇಳಕ್ಕಾಗತ್ತಾ? ಮೌನ ಅಂದಾಗ ಶಾಂತಿ, ಶಾಂತಿ ಒಂದು ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಸೈಲೆನ್ಸ್ ಪವರ್ ಅಂದ್ರೇನೆ ಇದು. ಅಂದ್ರೆ ಯಾವುದೇ ದೇಹಕ್ಕೆ ಸಂಬಂಧಪಟ್ಟಿರುವಂತ ಹಳೆ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋ ಯಾವುದು ಸಂಕಲ್ಪಗಳು ನಡೆಯೋದಿಲ್ಲ. ಅಲ್ಲಿ ಬಾಬಾ ಇರ್ತಾರೆ, ಆತ್ಮದ ಸ್ಮೃತಿ, ಬಾಬಾ ಸ್ಮೃತಿ ಅಷ್ಟೇ ಇರುತ್ತೆ ಆಯ್ತಾ. ಮತ್ತೆ ಏನೇ ಒಂದು ಮಾತಾಡ್ಬೇಕಾದ್ರೂ ಬಾಬಾರವರ ಜೊತೆಗೆ ಅದು ಸಹ ಸಮರ್ಥವಾಗಿರಬೇಕು, ಸಂಕಲ್ಪಗಳು ಸಹ. ಮತ್ತೆ ಬಾಬಾರವರ ಜ್ಞಾನದ ಒಂದು ಮಂಥನ. ಆಗ ಏನಾಗತ್ತೆ, ಸಮರ್ಥವಾಗಿ ಆತ್ಮ ಸಮರ್ಥ ಸ್ವರೂಪವನ್ನು ಧಾರಣೆ ಮಾಡತ್ತೆ. ಆಗ ಅದು ಶಕ್ತಿಶಾಲಿಯಾಗೂ ಸಹ ಇರುತ್ತೆ ನೋಡಿ. ಎಲ್ಲಿ ವ್ಯಕ್ತ ಸಂಕಲ್ಪಗಳು ಬರೋದಿಲ್ಲ, ಬರೀ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಿದಷ್ಟೇ ನಡೀತಿದೆ ಅಂದ್ರೆ ಬೇಗ ಸಿದ್ಧಿ ಆಗುತ್ತೆ ಅವು. ಯಾಕಂದ್ರೆ ಅಲ್ಲಿ ಅಷ್ಟು ಶಕ್ತಿ ಬಂದ್ಬಿಟ್ಟಿರುತ್ತೆ ಸಂಕಲ್ಪಗಳಿಗೆ. ಈ ವ್ಯರ್ಥ ಅನ್ನುವಂತಹದ್ದು ಆ ಶಕ್ತಿಯನ್ನ ಸಮಾಪ್ತಿ ಮಾಡ್ಬಿಡುತ್ತೆ, ವ್ಯರ್ಥ ಸಂಕಲ್ಪಗಳು. ಅದಕ್ಕೇನೆ ವ್ಯರ್ಥ ಸಂಕಲ್ಪಗಳ ಸಮಾಪ್ತಿಯನ್ನ ನಾವು, ಸಮಾಪ್ತಿ ಆಗೋಗಿರುತ್ತೆ, ವ್ಯರ್ಥ ಸಂಕಲ್ಪಗಳು ನಡೆಯದೇ ಇರುವಂತಹ ಒಂದು ಸ್ಥಿತಿಗೆ ನಾವು ಶಾಂತಿಯ ಸ್ಥಿತಿ ಅಂತಲೂ ಸಹ ನಾವು ಹೇಳ್ತೀವಿ. ಆದ್ರೆ ನಾನು ಆತ್ಮ ಅನ್ನೋ ಸ್ಮೃತಿ ಇರುತ್ತೆ, ಬಾಬಾರವರ ಒಂದು ಸ್ಮೃತಿ ಇರುತ್ತೆ, ನಡೀತಿರುತ್ತೆ. ಸ್ಮೃತಿಯೇ ಒಂದು ಸಂಕಲ್ಪ ಅನ್ನೋದೀಗ ನಾನು ಆತ್ಮ ಅನ್ನೋ ಒಂದು ಸಂಕಲ್ಪ ನಾನು ಮಾಡಲೇಬೇಕಲ್ಲ.
ನನ್ನ ತಂದೆ ಪರಮಾತ್ಮನ ಸಂಕಲ್ಪನೂ ನಾನು ಮಾಡಲೇಬೇಕಲ್ಲ. ಅಂದ್ರೆ ಅವು ಸಮರ್ಥವಾಗಿದೆ ಅಂತ, ಅಲ್ಲಿ ವ್ಯರ್ಥ ಇಲ್ಲ. ದೇಹಕ್ಕೆ ಸಂಬಂಧಪಟ್ಟಿದ್ದು, ಹಳೆಯ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು, ದೇಹದಾರಿಗಳು, ಪದಾರ್ಥಗಳು, ವಸ್ತು ವೈಭವಗಳು, ಸಾಧನಗಳು ಏನೇನೆಲ್ಲ ಇದಾವೆ, ಇವೆಲ್ಲನೂ ಸಹ ವ್ಯರ್ಥ. ಇವುಗಳಿಂದ ನಾವು ಮುಕ್ತರಾಗಿರುವಂತಹದ್ದೇ ಶಾಂತಿಯ ಒಂದು ಶಕ್ತಿ ಅಂತ ನಾವು ಅಲ್ಲಿ ಕೆಲಸ ಮಾಡ್ತಿರುತ್ತೆ. ಶಾಂತಿ ಶಕ್ತಿ ಕೆಲಸ ಮಾಡ್ತಿರುತ್ತೆ ಅಂತ ನಾವು ಹೇಳ್ಬೋದು. ಮೌನ ಬಟ್ಟಿ ಅಂದ್ರೇನೆ, ಮೌನ ಅಂದ್ರೇನೆ ಇದು, ವ್ಯರ್ಥ ಸಂಕಲ್ಪಗಳಿಂದ ಮೌನವಾಗಿರುವಂತಹದ್ದು, ವ್ಯರ್ಥದಿಂದ ಮೌನವಾಗಿರುವಂತಹದಕ್ಕೆ ಮೌನ ಅಂತ ಹೇಳ್ತೀವಿ. ಇಲ್ಲಿ ಕೇವಲ ಆತ್ಮ ಪರಮಾತ್ಮ ಸ್ಮೃತಿ ಜ್ಞಾನ ಮಂತ್ರ ನಡೀತಿರುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೊಂದಿರೋದಿಲ್ಲ ಅಲ್ಲಿ. ಆದ್ರೆ ಕೆಲವರು ಮೌನ ಅಂದಾಗ ಮೇಲೆ ಹೊರಗಡೆ ಮಾತಾಡೋದಿಲ್ಲ, ಒಳಗಡೆ ಎಲ್ಲ ಸಂಕಲ್ಪಗಳನ್ನ ಮಾಡ್ತಿರ್ತಾರೆ. ಅದನ್ನ ಮೌನ ಅಂತ ನಾವು ಹೇಳೋದಕ್ಕೂ ಆಗೋದಿಲ್ಲ. ಶಾಂತಿಯ ಭಾಷೆ, ಭಗವಂತನ ಜೊತೆ ಮಾತಾಡ್ಬೇಕಾದ್ರೆ ಶಾಂತಿಯ ಭಾಷೆ ಅಂತ ಹೇಳ್ತಾರೆ. ಶಾಂತಿ ಅಂದ್ರೆ ಏನು? ಎಲ್ಲಿ ವ್ಯರ್ಥ ಇರೋದಿಲ್ಲ ಅಲ್ಲಿ ಶಾಂತಿ ಇರುತ್ತೆ, ಆಯ್ತಲ್ಲ? ಅದೇ ಶಾಂತಿಯ ಭಾಷೆ, ಭಾವನೆಗಳ ಭಾಷೆ, ಸಂಕಲ್ಪಗಳ ಭಾಷೆ. ಆ ಸಂಕಲ್ಪಗಳು ಸಹ ಆತ್ಮಿಕವಾಗಿ ನಿರಾಕಾರ ಒಂದು ಸ್ಮೃತಿಯಿಂದ, ಸ್ಥಿತಿಯಿಂದ, ಸ್ವರೂಪದಲ್ಲಿ ತಯಾರಾಗುವಂಥದ್ದು. ನಿರಾಕಾರನ ಸ್ಮೃತಿ, ನಾವು ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ. ಅಲ್ಲಿ ಏನಾಗುತ್ತೆ, ಆ ಸ್ಮೃತಿಯಿಂದ ಮನಸ್ಸು ಬುದ್ಧಿ ಬಾಬಾರ ಜೊತೆ ಇರುತ್ತಾಗ ಆಗ ನಾವು ಏನ್ ಕ್ರಿಯೇಟ್ ಮಾಡ್ತೀವಿ ಸಂಕಲ್ಪಗಳು, ಅವು ಸಮರ್ಥವಾಗಿರುತ್ತೆ. ಅವುಗಳಲ್ಲಿ ಆತ್ಮಿಕವಾದಂತಹ ಭಾವನೆಗಳಿರುತ್ತೆ, ಆತ್ಮಿಕವಾದಂತಹ ಪ್ರೀತಿ ಇರುತ್ತೆ, ಆತ್ಮಿಕವಾದಂತಹ ಸ್ನೇಹ ಇರುತ್ತೆ. ಅದೇ ಭಾಷೆ ಅಂತ ನಾವು ಹೇಳ್ಬೋದು. ಬಾಬಾರವರ ಜೊತೆ ನಾವೇನೇ ಸಂಕಲ್ಪ ಮಾಡಿದ್ರು ಅದು ವಿಶ್ವದ ಕಲ್ಯಾಣಕ್ಕೋಸ್ಕರ ಇರಬೇಕಾಗತ್ತೆ, ಬೇಹದ್ದಿನ ಒಂದು ಕಲ್ಯಾಣಕ್ಕೋಸ್ಕರ. ಇಡೀ ವಿಶ್ವ ಅಂತಂದಾಗ ಅಲ್ಲಿ ಏನಾಗ್ಬಿಡುತ್ತೆ, ವಿಶ್ವದಲ್ಲಿ ನಾನೂ ಇದ್ದೀನಿ, ನಮ್ಮ ಲೌಕಿಕ ಪರಿವಾರನೂ ಇದೆ, ಬ್ರಾಹ್ಮಣ ಪರಿವಾರನೂ ಇದ್ದಾರೆ, ಎಲ್ಲರೂ ಇರ್ತಾರೆ. ಇಡೀ ವಿಶ್ವ ಅಂತಂದಾಗ ಇಡೀ ವಿಶ್ವದ ಕಲ್ಯಾಣಕ್ಕೋಸ್ಕರ ನಡಿಬೇಕಾಗತ್ತೆ. ಅದನ್ನ ನಾವು ಶಾಂತಿಯಿಂದ ಕೂಡಿರುವ ಭಾಷೆ, ಮೌನ ಭಾಷೆ, ಸಂಕಲ್ಪಗಳ ಭಾಷೆ, ಭಾವನೆಗಳಿಂದ ಕೂಡಿರುವ ಭಾಷೆ, ಇಷ್ಟೆಲ್ಲ ನಾವು ಹೇಳ್ಬೋದು. ಭಗವಂತನ ಜೊತೆ ಮಾತಾಡಬೇಕಾದ್ರೆ ಶುದ್ಧವಾದ ಹೃದಯ, ಶುದ್ಧವಾದಂಥ ಮನಸ್ಸು ಇರಬೇಕಾಗತ್ತೆ. ಸ್ವಚ್ಛತೆ, ಸ್ಪಷ್ಟತೆ, ಸತ್ಯತೆ, ಇಷ್ಟು ಬೇಕು. ಸ್ವಚ್ಛತೆ, ಸ್ಪಷ್ಟತೆ, ಸತ್ಯತೆ. ಆತ್ಮ ನಾನು ಅನ್ನೋ ಸ್ಮೃತಿಯಲ್ಲಿರ್ತ ಅಲ್ಲಿ ಮನಸ್ಸು ಬುದ್ಧಿ ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಯಾವುದೇ ವ್ಯರ್ಥ ಇರಬಾರದು, ಯಾವುದು ಅಲ್ಲಿ ವ್ಯರ್ಥ ಇರಲೇಬಾರದು. ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರೋದು. ಆಗ ನಾವು ಭಗವಂತನ ಜೊತೆ ನಾವು ಮಾತಾಡೋದಕ್ಕಾಗತ್ತೆ. ಆಗ ನಮ್ಮ ಒಂದು ಸಂಕಲ್ಪಗಳ ವೈಬ್ರೇಷನ್ಸ್ ಅವ್ರಿಗೆ ತಲುಪುತ್ತೆ. ನೀವು ಅಮೃತ ವೇಳೆ ವಾರ್ತಾಲಾಪ ಮಾಡ್ತೀರಾ, ಸಂಜೆ ವಾರ್ತಾಲಾಪ ಮಾಡ್ತೀರಾ, ಸದಾ ಅವ್ರ ಜೊತೆ ಮಾತಾಡ್ತಾನೇ ಇರ್ತೀರಾ, ಫ್ರೆಂಡ್ ಆಗಿ ಇಟ್ಕೊಂಡು ಅವ್ರ ಜೊತೆ ಮಾತಾಡ್ತಿರೋ, ಯಾವ ಸಂಬಂಧದ ರೂಪದಲ್ಲಾದ್ರೂ ಅವ್ರ ಜೊತೆ ಮಾತಾಡಿ. ಆದ್ರೆ ಅಲ್ಲಿ ಆತ್ಮದ ಒಂದು ಸ್ಮೃತಿ ಇರಬೇಕು, ಪರಮಾತ್ಮನ ಸ್ಮೃತಿನೂ ಇರಬೇಕು. ಅಲ್ಲಿ ಯಾವುದೇ ಸ್ವಾರ್ಥದಿಂದ ಕೂಡಿರಬಾರ್ದು, ಅದು ನಿಸ್ವಾರ್ಥದಿಂದ ಕೂಡಿರ್ಬೇಕು. ಯಾಕಂದ್ರೆ ಬಾಬಾ ನಿಸ್ವಾರ್ಥಿ, ಬಾಬಾ ನಿಷ್ಕಾಮಿ, ನಿಸ್ವಾರ್ಥಿ, ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ಬಾಬಾ ಸದಾ ದಾತ ಅಲ್ವಾ, ಆ ಒಂದು ಸ್ವರೂಪದಲ್ಲಿರ್ತಾರೆ ಅವರು. ಮತ್ತೆ ನಮಗೂ ಮ್ಯಾಚ್ ಆಗಬೇಕು, ಅವ್ರದ್ದು ನಮ್ಮದು ಮ್ಯಾಚ್ ಆಗಬೇಕು. ಆಗ ನಮ್ಮಿಂದ ಹೋಗುವಂಥ ಸಂಕಲ್ಪಗಳು ಅವ್ರಿಗೆ ತಲುಪುತ್ತೆ. ಅಂದರೆ ಈಗ ನೀವೇ ನೋಡಿ, ಫೋನಲ್ಲಿ ನೀವು ಯಾರ ಜೊತೆ ಆದರೂ, ಮೊಬೈಲಲ್ಲಿ ಸೆಲ್ಫೋನಲ್ಲಿ ಯಾರ ಜೊತೆ ಆದರೂ ನೀವು ಮಾತಾಡ್ತೀರಾ, ಸಿಗ್ನಲ್ ಸಿಕ್ಕಿಲ್ಲ ಅಂತಂದರೆ ಕೇಳಿಸೋದೇ ಇಲ್ಲ. ಇಲ್ಲ ಅವ್ರು ಮಾತಾಡೋದು ನಿಮಗೆ ಕೇಳಿಸೋದಿಲ್ಲ, ನೀವು ಮಾತಾಡೋದು ಅವ್ರಿಗೆ ಕೇಳಿಸೋದಿಲ್ಲ ಅಲ್ವಾ. ಮಾತಾಡ್ತಿರ್ತಾರೆ ಆದರೆ ಕೇಳಿಸೋದಿಲ್ಲ, ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಅಲ್ವಾ. ಹಾಗೇನೆ ಇಲ್ಲಿ ನಮ್ಮ ಒಂದು ಬುದ್ಧಿ ಲೈನ್ ಕ್ಲಿಯರಲ್ಲಿ ಇರಬೇಕು. ಬುದ್ಧಿ ಲೈನನ್ನು
ಅನ್ನುವಂತಹದ್ದು ಕ್ಲಿಯರ್ ಆಗಿರಬೇಕು. ಆಗ ನಾವು ಹೇಳುವ ಸಂಕಲ್ಪ ಅವ್ರಿಗೆ ಹೋಗುತ್ತೆ, ಅವ್ರು ಕೊಡುವಂತಹ ರಿಟರ್ನ್ ಆನ್ಸರು ಕೂಡ ನಮಗೂ ತಲುಪುತ್ತೆ. ಅದನ್ನ ನಮ್ಮ ಬುದ್ಧಿಗೆ ಟಚ್ ಮಾಡಾದ್ರೂ ಅವರು ತಿಳಿಸ್ತಾರೆ, ಇನ್ನೊಂದು ಮುರುಳಿ ಮೂಲಕ ಆದ್ರೂ ತಿಳಿಸ್ತಾರೆ, ಇಲ್ಲ ಯಾರನ್ನಾದ್ರೂ ನಿಮಿತ್ತ ಮಾಡಿ ಆದ್ರೂ ಕೂಡ ತಿಳಿಸ್ತಾರೆ, ಕೇಳ್ತಾರೆ. ನಮ್ಮ ಒಂದು ಮಾತುಗಳನ್ನ ಯಾರು ಕೇಳಿಸ್ಕೊಂಡಿಲ್ಲ ಅಂದ್ರೂ ಕೂಡ ಭಗವಂತ ಕೇಳಿಸ್ಕೊತಾರೆ. ಅದನ್ನು ಏನೇ ಒಂದು ಕೋರಿಕೆ ಇಡಬೇಕಾದ್ರೆ ಭಗವಂತನನ್ನೇ ಕೋರಿ. ನೀವೇನಾದ್ರೂ ಕೋರ್ಬೇಕು ಅಂದ್ರೆ ಭಗವಂತನನ್ನೇ ಕೋರಿ. ಯಾಕಂದ್ರೆ ಅವರು ನಮ್ಮ ಜೊತೆಲಿ ಇದ್ದಾರೆ ಅಂತಂದ್ರೆ ಎಲ್ಲ ಅಸಂಭವನು ಸಹ ಸಂಭವ ಆಗುತ್ತೆ. ಆಯ್ತಾ? ಅದರಲ್ಲಿ ಯಾವುದೇ ಸ್ವಾರ್ಥ, ಯಾರು ಸ್ವಾರ್ಥ ಇಷ್ಟಪಡೋದಿಲ್ಲ. ಮನುಷ್ಯರೇ ಸ್ವಾರ್ಥವನ್ನ ಇಷ್ಟಪಡೋದಿಲ್ಲ. ಅವರು ಸ್ವಾರ್ಥಿ ಅಂತ, ಸೆಲ್ಫಿಶ್ ಅಂತ ಹೇಳ್ತಿರ್ತಾರೆ ಅಲ್ವಾ? ಮತ್ತೆ ಭಗವಂತ ಹೇಗೆ ಇಷ್ಟಪಡ್ತಾರೆ ಸ್ವಾರ್ಥವನ್ನ? ಆದ್ದರಿಂದ ಸ್ವಾರ್ಥ ಇಲ್ಲದೆ ಅಂದ್ರೆ ಸಿಗುತ್ತೆ. ಸ್ವಾರ್ಥವಾಗಿ ನಾವು ಯೋಚನೆ ಮಾಡಿದ್ರು, ಕೋರಿಕೆ ಇಟ್ಟರು ಸಿಗುತ್ತೆ, ಅಲ್ಪಕಾಲಿಕವಾಗಿ ಸಿಗುತ್ತೆ, ಆ ತಕ್ಷಣಕ್ಕಷ್ಟೇ, ಮತ್ತೆ ಸಮಾಪ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗತ್ತೆ? ನಿಸ್ವಾರ್ಥದಿಂದ ನಾವು ಅವರನ್ನ ನೆನಪು ಮಾಡಬೇಕು. ನಿಸ್ವಾರ್ಥವಾಗಿನೇ ಅವರ ಜೊತೆ ನಾವು ಮಾತಾಡಬೇಕಾಗತ್ತೆ. ಆತ್ಮಿಕ ಸಂಭಾಷಣೆ, ಆತ್ಮಿಕ ವಾರ್ತಾಲಾಪ ನಾವು ಮಾಡ್ತಿರ್ತೀವಿ. ಬಾಬಾರ ಹತ್ರ ನಾವು ಅಮೃತ ವೇಳೆನೂ ಅವ್ರ ಜೊತೆ ಮಾತಾಡ್ತಿರ್ತೀವಿ. ಆದರೆ ಅಲ್ಲಿ ಆತ್ಮಿಕ ಭಾವನೆ ಇಂದ ಕೂಡಿರುವಂತಹ ಸಂಕಲ್ಪಗಳು ಇರಬೇಕು. ಆತ್ಮಿಕತೆಯಿಂದ ಕೂಡಿರುವಂತಹ ಸಂಕಲ್ಪಗಳಾಗಿರಬೇಕು, ಭಾವನೆಗಳಿರ್ಬೇಕಲ್ಲಿ. ಆಯ್ತಲ್ಲ? ನಾವು ಮನುಷ್ಯರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ, ಎಷ್ಟೊಂದು ವಿಷಯಗಳಿರುತ್ತೆ. ಆದರೆ ಬಾಬಾರು ಹೇಳ್ತಾರೆ, ನನ್ನ ಹತ್ರ ಕಂಪ್ಲೇಂಟು ಮಾಡಬೇಡಿ ನೀವು, ಅವರು ಹೀಗೆ ಅವ್ರು ಹಾಗೆ ಅಂತಲೂ ಕಂಪ್ಲೇಂಟ್ ಮಾಡಬೇಡಿ ನನ್ನ ಹತ್ರ ಅಂತಲೂ ಹೇಳ್ತಾರೆ. ಆದರೂ ನಾವು ಪದೇ ಪದೇ ಮಾಡ್ತಿರ್ತೀವಿ, ಬಾಬಾ ಅವ್ರು ಹಂಗಂದ್ರು, ಬಾಬಾ ಅವ್ರು ಹಿಂಗಂದ್ರು, ಬಾಬಾ ಅವ್ರು ಆ ಥರ ಮಾಡಿದ್ರು, ಬಾಬಾ ಅವ್ರು ಈ ಥರ ಮಾಡಿದ್ರು ಬಾಬಾ ಅಂತ. ಅದಕ್ಕೇನು ಆನ್ಸರ್ ಮಾಡೋದು ಬಾಬಾ ಅಲ್ವಾ? ಮತ್ತೆ ಅದನ್ನ ನಾವು ಆ ಥರ ಸಂಕಲ್ಪ ಮಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಬಾಬಾ ಆ ಸಂಕಲ್ಪಗಳ ವೈಬ್ರೇಷನ್ ಅವ್ರಿಗೆ ಹೋಗುತ್ತಲ್ಲ, ಮುರುಳೇಲಿ ಹಾಗೇನೆ ಕೊಡ್ತಾರೆ. ಅವಗುಣಗಳನ್ನು ನೋಡಬೇಡಿ ಮಕ್ಕಳೇ ಅಂತ ಅಲ್ವಾ? ಬರೀ ವಿಶೇಷತೆಗಳನ್ನೇ ನೋಡಿ, ಅಪಕಾರಿಗಳಿಗೂ ಉಪಕಾರವನ್ನ ಮಾಡಿ, ನಿಂದಿಸುವಂಥವರಿಗೂ ಸಹ ಮಹಿಮೆಯನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ನೋಡ್ತಾರೆ ಬಾಬಾ. ಎಲ್ಲ ನಾವು ಮಾಡ್ತಿರೋವಂಥದ್ದನ್ನು ನೋಡಿ ಏನು ಹೇಳ್ತಾರೆ ಅವರು, ಅವ್ರಿಗೆ ಗೊತ್ತಾಗುತ್ತಲ್ಲ ಸಂಕಲ್ಪಗಳು ಏನು ಮಾಡ್ತಾರೆ. ಅದಕ್ಕೆ ಯಾಕಂದ್ರೆ ನಮ್ಮನ್ನ ಅವರು ಟೀಚರ್ ಆಗಿ ನಮಗೆ ತಿದ್ದಬೇಕು, ಅವರು ನಮ್ಮನ್ನ ಕರೆಕ್ಟ್ ಮಾಡಬೇಕು ಅವರು. ಯಾಕಂದ್ರೆ ಅವ್ರು ತಂದೆಯಾಗಿ ಅವರು ನಮಗೆ ತಂದೆಯ ರೀತಿ ಯಾವ ರೀತಿ ನಮ್ಗೆ ಶಿಕ್ಷಣ ಕೊಡಬೇಕು ಆ ರೀತಿನೂ ಕೊಡ್ತಾರೆ. ಶಿಕ್ಷಕನಾಗಿ ಯಾವ ರೀತಿ ಕೊಡಬೇಕು ಆ ರೀತಿನೂ ಕೊಡ್ತಾರೆ. ಸದ್ಗುರುವಾಗಿ ಯಾವ ರೀತಿ ಕೊಡಬೇಕು ಆ ರೀತಿನೂ ಕೊಡ್ತಾರೆ. ನಮಗೆ ನಮ್ಮ ತಪ್ಪುಗಳನ್ನು ತಿದ್ದುವಂಥ ಅಧಿಕಾರ ಅವ್ರಿಗಿದೆ. ಇಲ್ಲಾಂದ್ರೆ ನಾವು ಹೇಗೆ ಪರಿವರ್ತನೆ ಆಗೋದು ಅಲ್ವಾ? ಮನುಷ್ಯ ತಪ್ಪು ಮಾಡಿದ್ರೇ ಸರಿ ಅಂತಾರೆ, ಆದರೆ ಭಗವಂತ ಇಲ್ಲ. ಯಾರಾದರೂ ಬೈದ್ರು ಅಂದ್ರೆ ನೀನು ರಿವರ್ಸ್ ಬೈಬಾರ್ದ ಅಂತ ಹೇಳ್ತಾರೆ ಮನುಷ್ಯರು. ಆದರೆ ಬಾಬಾ ಹಂಗೆ ಹೇಳೋದಿಲ್ಲ. ಅವ್ರು ಬೈದ್ರು ಕೂಡ ನೀವು ಮಹಿಮೆ ಮಾಡಿ ಅಂತ ಹೇಳ್ತಾರೆ. ವಾ ವಾ ಅಂತ ಹೇಳಿ ಅಂತಾರೆ, ಅಯ್ಯೋ ಅಯ್ಯೋ ಅನ್ಬೇಡಿ ಅಂತಾರೆ. ಮನುಷ್ಯರಿಗೂ ಭಗವಂತನಿಗಿರುವಂಥ ವ್ಯತ್ಯಾಸ ಇಷ್ಟೇ. ಅವರು ಸದಾ ಕಲ್ಯಾಣಕಾರಿ, ಕೆಟ್ಟವ್ರಿಗೂ ಒಳ್ಳೆಯದನ್ನ ಬಯಸುವಂಥವರು ಅವರು. ಅದೇ ಶಿಕ್ಷಣ ಅಂತ ಹೇಳ್ಬಿಡ್ತಾರೆ ಬಾಬಾ. ಆ ರೀತಿನೇ ನಮಗೆ ಶಿಕ್ಷಣ ಕೊಡ್ತಿರೋದು ಭಗವಂತ ನಮಗೆ. ನಾವೇನೇ ತಪ್ಪು ಮಾಡಿದ್ರು ಕೂಡ ನೀವು ಹೀಗೆ ಮಕ್ಕಳೇ, ನೀವು ಇಂಥ ಮಕ್ಕಳು ಅಂಥ ಮಕ್ಕಳು, ನೀವು ಮಾಸ್ಟರ್ ಸರ್ವಶಕ್ತಿವಂತರು, ನೀವು ಮಾಯಾಜಿತರು, ಪ್ರಕೃತಿ ಜಿತ್ತರು ಅಲ್ವಾ? ಆ ಶುಭ ಭಾವನೆನೇ ನಮ್ಮನ್ನ ಪರಿವರ್ತನೆ ಮಾಡ್ತಿರುವಂತಹದ್ದು, ನಮಗೆ ಶಿಕ್ಷಣ ಕೊಡ್ತಿರುವಂತಹದ್ದು. ಮನುಷ್ಯರ ಥರ ಅವರು ನಾವು ತಪ್ಪು ಮಾಡಿದ ತಕ್ಷಣ ತಪ್ಪು ಅಂತ ನಮ್ಮನ್ನ ಬೈದ್ಬಿಟ್ಟಿದ್ರೆ ಬಾಬಾ, ನಾವೆಲ್ಲಿ ಚೇಂಜ್ ಆಗ್ತಾ ಇದ್ವಿ ಅಲ್ವಾ? ಅವರ ಶುಭ ಭಾವನೆ, ಅವರ ಕಲ್ಯಾಣ ಭಾವನೆ ಏನಿದೆ ಅಲ್ಲ, ಅವರ ಪ್ರೀತಿ ಏನಿದೆ ಅಲ್ಲ, ನಮ್ಮ ಮೇಲೆ ಅವ್ರಿಗಿರುವಂಥ ಪ್ರೀತಿನೇ ನಮಗೆ ಶಿಕ್ಷಣವನ್ನು ಕೊಡ್ತಾ ಇದೆ. ಸರ್ವ ಸಂಬಂಧಿಯಾಗಿ ನೀವು ನೋಡ್ತೀರ ಅವರನ್ನ ಅಂದ್ರೆ, ಸರ್ವ ಸಂಬಂಧದ ರೂಪದಲ್ಲಿ ಅವರು ನಮ್ಮ ಜೊತೆ ಇರ್ತಾರೆ, ನಮಗೆ ಶಿಕ್ಷಣವನ್ನ ಕೊಡ್ತಾರೆ ಅಲ್ವಾ? ಒಬ್ಬ ಅಣ್ಣನಾಗಿ ಏನು ಕಲಿಸ್ಬೇಕು ಕಲಿಸ್ತಾರೆ ಒಂದು ವ್ಯಕ್ತಿ ಅಲ್ವಾ? ಲೌಕಿಕದಲ್ಲಿ ಒಬ್ಬ ಅಣ್ಣ ಇದ್ದಾರೆ ಅಂದ್ರೆ ತಂಗಿಗೆ ಏನು ಕಲಿಸ್ಬೇಕೋ ಕಲಿಸ್ತಾರೆ.
ತಮ್ಮ ಏನಿದ್ದಾರೆ ಅಂದರೆ ಅವ್ರಿಗೇನು ಕಲಿಸ್ಬೇಕೋ ಕಲಿಸ್ತಾರೆ. ಅಂದರೆ ದೊಡ್ಡವರು ಏನು ಮಾಡ್ತಾರೆ, ಬುದ್ಧಿಯನ್ನು ಹೇಳ್ತಾರೆ ಅಲ್ವಾ. ಇದು ಯಾವ ಸಂಬಂಧದ ರೂಪದಲ್ಲಿ ಅವರು ನೆನಪು ಮಾಡಿದ ಆ ರೂಪದಲ್ಲಿ ಅವರು ನಮಗೆ ಸಲಹೆಗಳನ್ನು ಕೊಡೋದಕ್ಕೆ, ಶಿಕ್ಷಣವನ್ನು ಕೊಡೋದಕ್ಕೆ ರೆಡಿ ಇರ್ತಾರೆ ಸದಾ. ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಅಯ್ಯೋ ಅವರು ಹೇಳ್ಕೊಂಡ್ರೆ ಆಡ್ಕೋತಾರೇನೋ, ಬೇರೆಯವ್ರ ಹತ್ರ ಎಲ್ಲ ಹೋಗಿ ಸ್ಪ್ರೆಡ್ ಮಾಡಿಬಿಡ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ನಮ್ಮ ಮನಸ್ಸಲ್ಲಿರುವಂಥ ದುಃಖ ಏನಿದೆ, ದುಃಖ ಮತ್ತು ನೋವು ಎಲ್ಲ ಏನಿರುತ್ತಲ್ಲ, ಅದನ್ನು ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅವರು ಒಂದು ಸ್ವಲ್ಪ ಅಯ್ಯೋ ಪಾಪ ಅಂತ ಸಿಂಪತಿಯಿಂದ ಅವರು ನೋಡ್ಬೋದು, ಕೇಳಿಸ್ಕೋಬೋದು. ಬಟ್ ಯಾರು ಪರಿಹಾರ ಮಾಡೋಕ್ಕಾಗೋದಿಲ್ಲ ಅಲ್ಲ. ಅವಾಗ ಏನು ಮಾಡ್ತಾರೆ ಅವರು, ಆ ಥರ ಸಿಂಪತಿಯಿಂದ ಕೇಳೋ ಮತ್ತು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ರೂಮರ್ಸ್ ಹರಡ್ಬಿಡುತ್ತೆ ಅಲ್ವಾ. ಎಲ್ಲರೂ ಸಹ ನಾವು ಅಂದ್ಕೊಂಡಿರೋ ರೀತಿಯಲ್ಲೇ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಬ್ಬೊಬ್ಬರು ವ್ಯಂಗ್ಯವಾಗಿ ಅವ್ರಿಗೆ ಆಗಬೇಕಿತ್ತು ಅಂತ, ಒಬ್ಬೊಬ್ಬರು ಒಂಥರ. ಅದೇ ನಿಮ್ಮ ದುಃಖ ಏನಿದೆ, ನೋವೇನಿದೆ, ಚಿಂತೆ ಏನಿದೆ, ಸಮಸ್ಯೆಗಳು ಏನಿದ್ದಾವೆ ಅವೆಲ್ಲವನ್ನು ಬಾಬಾರವರಿಗೆ ಮನಸ್ಪೂರ್ವಕವಾಗಿ ಹೃದಯದಿಂದ ಏನು ಮಾಡಬೇಕು, ನಿಸ್ವಾರ್ಥವಾಗಿ ನಮ್ಮಿಂದ ಏನೇ ತಪ್ಪಾಗಿದ್ದರೂ ಸಹ ಆಯಿತಾ, ಬಾಬಾರವರಿಗೆ ಒಪ್ಪಿಸ್ಬೇಕು. ನಾವು ಏನೇ ನಡೆದ್ರೂ ಕೂಡ ಬಾಬಾರವರಿಗೆ ಒಪ್ಪಿಸ್ಬೇಕು. ಇವಾಗ ಏನೇ ಒಂದು ಯಾರಾದರೂ ಒಂದು ತೊಂದರೆ ಕೊಡ್ತಾರೆ ಅಂದರೂ ಕೂಡ ಬಾಬಾ ಈ ಥರ ನಡೀತಿದೆ, ನಾನೇನು ಮಾಡಲಿ, ಬಾಬಾರವ್ರಿಗೆ ಸಲಹೆ ಕೇಳಿ ಅಲ್ವಾ. ಇವಾಗ ಏನಾದರೂ ಒಂದು ರಿಯಲ್ ಆಗಿ ಏನೇ ಒಂದು ನಡೀತಿದ್ರು ಕೂಡ ನಾವು ಯಾರಾದರೂ ನಮ್ಮ ಜೊತೆಲಿ ಇದ್ದಾರೆ ಅಂತಂದರೆ ನಾವು ಅವ್ರನ್ನ ಸಲಹೆ ಕೇಳ್ತೀವಲ್ಲ, ನೀವೇ ಹೇಳಿ ಇದಕ್ಕೇನು ಮಾಡಬೇಕು ಅಂತ. ಇವಾಗ ಇಬ್ಬರು ಜಗಳ ಆಡ್ತಿರ್ತಾರೆ, ಯಾರೋ ಮೂರನೇ ವ್ಯಕ್ತಿ ಬರ್ತಾರೆ, ಅವ್ರು ನಿಮ್ಗೆ ಯಾರು ಅಂತಲೇ ಗೊತ್ತಿರೋದಿಲ್ಲ. ನಾವು ಅಂದರೆ ಒಬ್ರಿಗೊಬ್ರು ಜಗಳ ಆಡ್ಕೋತಾ ಇರ್ತಾರೆ. ಬಂದ ತಕ್ಷಣ ಇವ್ರು ಈ ಥರ ಮಾಡಿದ್ರು, ಅವ್ರು ಆ ಥರ ಮಾಡಿದ್ರು ಅಂತ ಯಾರೋ ಮೂರನೇ ವ್ಯಕ್ತಿ ಬಂದು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಿದ್ರೆ ಅವ್ರಿಗೆ ಹೇಳ್ಬಿಡ್ತೀರ, ಸರಿನಾ ಇವ್ರು ಮಾಡಿದ್ದು, ಇವ್ರು ಮಾಡಿ ಸರಿನಾ ನೀವೇ ಹೇಳಿ ಅಂತ ಹೇಳ್ಬಿಡ್ತೀರ ಅಲ್ವಾ. ಅಂಥದ್ರಲ್ಲಿ ಭಗವಂತ ನಮಗೆ ಯಾರಾಗಿದ್ದಾರೆ ಅಲ್ವಾ, ಅವ್ರ ಹತ್ರ ಮಾತಾಡಿ ಸಲಹೆಗಳನ್ನು ಕೇಳಿ ಆಯಿತಾ. ಸಲಹೆಗಳನ್ನು ಕೇಳಿ ಏನೇನು ನಡೆದ್ರು ಕೂಡ ಇದಕ್ಕೆ ನಾನು ಏನು ಮಾಡಲಿ ಬಾಬಾ, ನನಗೆ ಗೊತ್ತಾಗ್ತಿಲ್ಲ ಆಯ್ತಲ್ಲ, ಕೇಳಿ ಸಂಕಲ್ಪಗಳಲ್ಲಿ ಕೇಳಿ ಅವ್ರಿಗೆ. ಅವರು ನಮಗೆ ಬುದ್ಧಿ ಟಚ್ ಕೊಟ್ಬಿಡ್ತಾರೆ, ಯಾರೊಬ್ಬರ ಮೂಲಕ ಆದರೂ ನಮಗೆ ಹೇಳ್ತಾರೆ. ಅವ್ರ ಜೊತೆ ಮಾತಾಡಬೇಕು ಅಂದರೆ ನಮಗೆ ಬೇಕಾಗಿರುವಂತಹದ್ದು ಶುದ್ಧವಾದಂತಹ ಮನಸ್ಸು, ಸ್ವಚ್ಛವಾದಂತಹ ಮನಸ್ಸು, ಸತ್ಯವಾದಂತಹ ಮನಸ್ಸಾಗಿದೆ. ಮನಸ್ಸನ್ನೇ ನಾವು ಹೃದಯ ಅಂತ ನಾವು ಹೇಳುವಂಥದ್ದು. ಬಾಬಾರವ್ರ ಹತ್ರ, ಭಗವಂತನ ಹತ್ರ ಏನಾದರೂ ಹೇಳ್ಕೊಳ್ಬೇಕು ಅನ್ನಿಸ್ದಾಗ ಹೇಳ್ಕೊಂಬಿಡಿ. ಈಗ ಫ್ರೆಂಡ್ ಹತ್ರ ನಾವು ಹೇಗೆ ಹೇಳ್ಕೊತೀವಲ್ಲ ಹಾಗೆ ಸರ್ವ ಸಂಬಂಧದ ರೂಪದಲ್ಲಿ ಅವರನ್ನು ನೋಡ್ತಾ ಅವ್ರ ಹತ್ರ ಹೇಳ್ಕೊಂಬಿಡಿ. ಮತ್ತೆ ಮನಸ್ಸು ನಿರಾಳ ಮಾಡ್ಕೊಂಬಿಡಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಪದೇ ಪದೇ ಬಾಬಾ ಹತ್ರ ಒಂದ್ಸರಿ ಹೇಳ್ತಿರಲ್ಲ, ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಪದೇ ಪದೇ ಹೇಳಕ್ಕೆ ಹೋಗ್ಬೇಡಿ, ಅದು ವ್ಯರ್ಥ ಆಗ್ಬಿಡುತ್ತೆ. ಬಾಬಾ ಮೇಲೆ ಕೇಳಿಸ್ಕೊಳ್ಳೋದಿಲ್ಲ ನೋಡಿ. ಒಂದ್ಸರಿ ಒಪ್ಪಿಸ್ಬಿಟ್ಟು ಹೇಳ್ಬಿಟ್ಟು ಒಪ್ಪಿಸ್ಬಿಡ್ಬೇಕು, ಬಾಬಾರವ್ರು ಕೊಟ್ಬಿಡ್ಬೇಕು ಅದನ್ನು. ಆಗ ಬಾಬಾ ಅದನ್ನ ಸರಿ ಮಾಡ್ಕೊತಾರೆ. ನಾವೇ ಇಟ್ಕೊಂಡು ಬಾಬಾರವ್ರಿಗೆ ಹೇಳ್ಕೊಂಡು ಪದೇ ಪದೇ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅದು ನಮ್ಮ ಒಂದು ಸ್ಥಿತಿನೇ ಹಾಳಾಗುತ್ತೆ. ಬಾಬಾ ಅದನ್ನು ತಗೊಳ್ಳೋದಿಲ್ಲ, ಇಷ್ಟಂತ ನೋಡ್ತಾರೆ ಅಲ್ವಾ. ಒಂದು ಸರಿ ನಡೀತಾ ಅದನ್ನು ಬಾಬಾರವರಿಗೆ ಮನಸ್ಪೂರ್ವಕವಾಗಿ ಎಲ್ಲ ತಿಳಿಸಿ ಅವ್ರಿಗೆ ಒಪ್ಪಿಸ್ಬಿಟ್ಟು ಈ ಥರ ನಡೀತು ಅಂತೆಲ್ಲ ಒಪ್ಪಿಸ್ಬಿಟ್ಟು ಮನಸ್ಸನ್ನು ಖಾಲಿ ಮಾಡ್ಕೊಂಬಿಡ್ಬೇಕು. ಆಗ ಸರಿ ಹೋಗ್ಬಿಡುತ್ತೆ. ಮತ್ತೆ ನೆಕ್ಸ್ಟು ಮುಂದುವರಿಬೋದು ಕೂಡ. ಈ ರೀತಿ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಏನೇ ಒಂದು ನಿಮಗೆ ಕೋರಿಕೆಗಳು ಬಾಬಾರವರನ್ನು ನೀವು ಕೇಳಬೇಕು ಅಂದರೂ ಅದು ಕಲ್ಯಾಣಾರ್ಥವಾಗಿ ಶುಭ ಸಂಕಲ್ಪಗಳು, ಶುಭ ಕೋರಿಕೆಗಳಿರಲಿ, ಇತರ ಆತ್ಮಗಳ ಒಳಿತಿಗಾಗಿ ಇರಲಿ, ಅವರ ಕಲ್ಯಾಣಕ್ಕಾಗಿರಲಿ, ಶುಭ ಭಾವನೆ, ಶುಭ ಕಾಮನೆ ಆಗಿರಲಿ. ಸ್ವಾರ್ಥ ಬೇಡ, ಅಲ್ಲಿ ನಿಸ್ವಾರ್ಥವಾಗಿರಲಿ, ದಯಾ ಹೃದಯದಿಂದ ಕೂಡಿರೋದಾಗಿರಲಿ, ಕ್ಷಮೆಯಿಂದ ಕೂಡಿದ್ದಾಗಿರಲಿ ಆಯ್ತಲ್ಲ. ಈ ರೀತಿ ಮಾಡ್ತಾ ಹೋಗಿ. ಆದರೆ ಯಾವುದೇ ಸ್ವಾರ್ಥವನ್ನು ಬಳಸಬೇಡಿ, ಯಾವುದೇ ಅಶುದ್ಧವಾದ ಒಂದು ಕೋರಿಕೆಗಳನ್ನು ಸಹ ಹಿಡಿದಕ್ಕೆ ಹೋಗ್ಬೇಡಿ. ಯಾಕಂದರೆ ಬಾಬಾ ಬಂದಿರುವಂತಹದ್ದು ನಮ್ಮನ್ನು ಪಾವನ ಮಾಡಿ ಪಾವನ ಪ್ರಪಂಚಕ್ಕೆ ಕಳಿಸೋದಕ್ಕೆ. ಈ ಅಲ್ಪಕಾಲಿಕ ಪ್ರಪಂಚದ ಕೋರಿಕೆಗಳ ಬಗ್ಗೆ ಈ ಹಳೆಯ ಪ್ರಪಂಚ, ವಿನಾಶಿ ಪ್ರಪಂಚದ ಅಲ್ಪಕಾಲಿಕ ಕೋರಿಕೆಗಳ ಬಗ್ಗೆ ನಾವು ಕೇಳಿದ್ರು ಕೂಡ ಬಾಬಾ ಕೊಡ್ತಾರೆ, ಅದು ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ. ಆದರೆ ಬಾಬಾರ ಹತ್ರ ನಾವು ಅದು ಕೇಳಬಾರ್ದು. ಅದು ಆ್ಯಕ್ಚುಲಿ ಅದು ಏನಾಗಿದೆ,
ಅದು ನಿಯಮನೂ ಇಲ್ಲ. ಬಟ್ ನಾವು ಬಾಬಾರವ್ರಿಗೆ ಒಪ್ಪಿಸ್ಬೇಕಷ್ಟೆ, ಅವ್ರಿಗೆ ಕೊಟ್ಬಿಡ್ಬೇಕಷ್ಟೆ ನಾವು ಅದನ್ನು. ಈ ರೀತಿ ಇದೆ, ಈ ರೀತಿ ಇದೆ, ನಿಂದೆ ಜವಾಬ್ದಾರಿ. ನಂದೇನಿದ್ರು ನಿನ್ನನ್ನು ನೆನಪು ಮಾಡುವಂತಹದ್ದು, ನಿನ್ನ ಸೇವೆ ಮಾಡುವಂತಹದ್ದು ಅಷ್ಟೇ. ನಿನ್ನ ಕಾರ್ಯದಲ್ಲಿ ನನ್ನ ಸಹಯೋಗಿ ಆಗಿರುವಂತಹದ್ದು. ಮನಸ್ಸ ವಾಚ ಕರ್ಮಣ ತನ್ನ ಮನಧನ ಎಲ್ಲದರಿಂದಲೂ ಸಹ ಒಪ್ಪಿಸ್ಬೇಕಷ್ಟೆ, ಅವ್ರು ಕೊಟ್ಬಿಡ್ಬೇಕಷ್ಟೆ ನಾವು. ಈ ರೀತಿ ನಾವು ಮಾಡ್ಕೊಳ್ತಾ ಹೋಗಬೇಕು. ಭಗವಂತನಿಂದ ನಮಗೆ ಸಲಹೆಗಳು ತಾನಾಗೇ ಸಿಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಒಂದು ಮನಸ್ಸು ಬುದ್ಧಿ ಅಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುತ್ತೆ, ಸತ್ಯವಾಗಿರುತ್ತೆ. ಆಗ ಸತ್ಯವಾದ ಹೃದಯದ ಮೇಲೆ ಸಾಹೇಬ ರಾಜ್ಯ ಆಗ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಸತ್ಯತೆ ಬೇಕು. ಒಳಗೊಂದು ಹೊರಗೊಂದು ಇರಬಾರ್ದು, ಆಯ್ತಲ್ಲ. ಬಾಬಾರವ್ರಿಗೆ ಒಳಗೂ ಹೊರಗೂ ಒಂದೇ ಇರಬೇಕು. ಅದು ಶುಭ ಭಾವನೆ ಇಂದ ಕೂಡಿರುವಂತಹದ್ದು. ಅದೇ ಸತ್ಯವಾದ ಹೃದಯನು ಬಾಬಾರವರಿಗೆ ಇಷ್ಟ ಆಗುವಂತಹದ್ದು. ಎಲ್ಲ ಏನೇ ತಪ್ಪು ನಡೆಯಲಿ, ನಾಚಿಕೆನೂ ಬೇಡ, ಭಯನೂ ಬೇಡ, ಯಾವುದು ಬೇಡ. ಫ್ರೆಂಡ್ ಆದರೆ ನಾವು ಯಾವ ನಾಚಿಕೆನೂ ಇಟ್ಕೊಳ್ಳೋದಿಲ್ಲ, ಎಲ್ಲ ಹೇಳ್ಕೊಂಡ್ಬಿಡ್ತೀವಿ. ಅಮ್ಮನ ಹತ್ರ ಯಾವ್ದು ಹೇಳ್ಬೇಕೋ ಅದನ್ನ ಅಮ್ಮನ ಹತ್ರ ಹೇಳ್ತೀವಿ, ಅಪ್ಪನ ಹತ್ರ ಯಾವ್ದು ಹೇಳ್ಬೇಕೋ ಅದು ಅಪ್ಪನ ಹತ್ರ ಹೇಳ್ತೀವಿ. ಲೌಕಿಕದಲ್ಲಿ ನಿಜ ತಾನೇ. ಅಣ್ಣನ ಹತ್ರ ಯಾವ್ದು ಹೇಳ್ಬೇಕೋ ಅದನ್ನ ಹೇಳ್ತೀವಿ, ಯಾವ್ದು ಶೇರ್ ಮಾಡ್ಕೋಬೇಕೋ ಮಾಡ್ಕೊತೀವಿ. ಒಬ್ಬ ಪತಿ ಹತ್ರ ಏನು ಶೇರ್ ಮಾಡ್ಕೋಬೇಕೋ ಶೇರ್ ಮಾಡ್ಕೊತೀವಿ. ಒಬ್ಬ ಪತ್ನಿ ಹತ್ರ ಏನು ಶೇರ್ ಮಾಡ್ಕೋಬೇಕೋ ಶೇರ್ ಮಾಡ್ಕೊತೀವಿ ಅಲ್ವಾ. ಏನು ಯಾವ ಒಂದು ವಿಷಯಗಳು ಏನೇನು ಶೇರ್ ಮಾಡ್ಕೋಬೇಕೋ ಅದನ್ನ ಆ ಸಂಬಂಧದ ರೂಪದಲ್ಲಿ ಬಾಬಾರವರನ್ನ ಇಮರ್ಜ್ ಮಾಡಿಕೊಂಡು ಅದನ್ನ ಶೇರ್ ಮಾಡ್ಕೊಂಬಿಡಿ. ಎಲ್ಲ ಹೇಳ್ಬಿಟ್ಟು ಒಪ್ಪಿಬಿಡಿ, ಆಯ್ತಲ್ಲ. ಮತ್ತೆ ಬಿಟ್ಬಿಡಿ ಅದನ್ನ, ಮತ್ತೆ ಅದನ್ನ ಕಂಟಿನ್ಯೂ ಮಾಡಬಾರ್ದು. ಆಗ ಅದ್ರ ಜವಾಬ್ದಾರಿ ಬಾಬಾರವರು, ಆಯ್ತಲ್ಲ. ಪದೇ ಪದೇ ನಾವು ಅದರ ಬಗ್ಗೆ ಮೋಹ ಇಟ್ಕೊಂಡು ಯಾವುದೇ ನೋಡಿ ವಿಕಾರಗಳಿಂದ ಕೂಡಿರುವಂತಹ ಸಂಕಲ್ಪಗಳನ್ನ ಬಾಬಾರವರಿಗೆ ನಾವು ಕಳಿಸಬಾರದು. ಈ ಸಮಯದಲ್ಲಿ ನಾವು ವಿಕಾರಗಳಿಗೆ ಲೋಭಕೋಶ ಆಗಿನೋ ಮೋಹಕೋಶ ಆಗಿನೋ ನಾವು ಬಾಬಾರವ್ರ ಹತ್ರ ಕೋರಿಕೆ ಇಡಬಾರದು. ಆತ್ಮದ ಕಲ್ಯಾಣಕ್ಕಾಗಿ ನಾವು ಬೇಹದ್ದಿನ ಒಂದು ಸ್ವರೂಪದಲ್ಲಿ ಬೇಹದ್ದಿನ ಒಂದು ಕಲ್ಯಾಣದ ಒಂದು ರೂಪದಲ್ಲಿ ನಾವು ಅದನ್ನು ನೋಡ್ಬೇಕಷ್ಟೆ. ಅರ್ಥ ಆಯ್ತಲ್ಲ. ಭಗವಂತನ ಜೊತೆ ಮಾತಾಡ್ಬೇಕಂದ್ರೆ ಹಿಂದಿ ಬೇಕು, ಕನ್ನಡ ಬೇಕು, ತೆಲುಗು ಬೇಕು, ಇಂಗ್ಲಿಷ್ ಬೇಕು, ಯಾವುದು ಬೇಕಾಗಿಲ್ಲ. ಅವರಿಗೆ ನಮ್ಮ ಒಂದು ಭಾವನೆಗಳ ಒಂದು ಭಾಷೆ. ನಾವು ಎಷ್ಟು ನಾವು ಶಾಂತವಾಗಿರ್ತೀವಿ. ಈ ವ್ಯಕ್ತ ಸಂಕಲ್ಪಗಳನ್ನುವಂತಹದ್ದೇ ಸಿಗ್ನಲ್ ಸಿಗದೇ ಇರೋದಕ್ಕೆ ಮಾಡ್ಬಿಡತ್ತೆ. ಅರ್ಥ ಆಯ್ತಲ್ಲ. ಸಿಗ್ನಲ್ ಸಿಗದೇ ಇರೋದಕ್ಕೆ ಮಾಡ್ಬಿಡುತ್ತೆ, ಬಾಬಾ ಜೊತೆ ಕನೆಕ್ಟ್ ಆಗಕ್ಕಾಗೋದಿಲ್ಲ. ಅದರಿಂದ ಈ ವ್ಯರ್ಥ ಸಂಕಲ್ಪಗಳನ್ನ ನಾವು ಕಡಿಮೆ ಮಾಡ್ತಾ ಹೋದಂತೆ ಬರೀ ಸಮರ್ಥ ಸಂಕಲ್ಪಗಳೇ ನಡೀತಾ ಹೋಗುತ್ತೆ. ಮನಸ್ಸಾಗ ಶಾಂತವಾಗಿರುತ್ತೆ. ನಾನು ಯಾರು, ನನ್ನ ತಂದೆ ಯಾರು, ಆಯ್ತಲ್ಲ, ಅಷ್ಟೇ. ಅಲ್ಲಿ ಆ ಸಂಕಲ್ಪಗಳು ಬಾಬಾರವರಿಗೆ ಸೇರುತ್ತೆ, ಕ್ಲೀನಾಗಿ ಸೇರುತ್ತೆ. ವ್ಯರ್ಥ ಸಂಕಲ್ಪಗಳು ಮಾಡ್ತಿರ್ತೀವಿ ಅಂದ್ರೆ ಅವು ಅಡ್ಡ ಬಂದ್ಬಿಡುತ್ತೆ. ಇಲ್ಲಿ ಸರ್ವ ಸಂಬಂಧಿಯಾಗಿ ಅವ್ರ ಜೊತೆ ಮಾತಾಡಿ, ನಿಮ್ಮ ಮನಸ್ಸಿಂದ ಹೃದಯದಿಂದ ಮಾತಾಡಿ, ಪ್ರೀತಿ ಭಾವನೆಯಿಂದ ಅವ್ರ ಜೊತೆ ಮಾತಾಡಿ, ಅದವರಿಗೆ ತಲುಪುತ್ತೆ. ಬಾಬಾರ ಹತ್ರ ಎಲ್ಲ ಶೇರ್ ಮಾಡಿಕೊಂಡು ದುಃಖದ ಕಣ್ಣೀರು ಹಾಕೋದ ಬಾಬಾಗೆ ಇಷ್ಟ ಆಗೋದಿಲ್ಲ ನೋಡಿ, ಆಯ್ತಲ್ಲ. ಒಂದ್ಸರಿ ಎಲ್ಲ ಶೇರ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಅಳ್ಬಾರ್ದು, ನನಗಿಷ್ಟ ಆಗೋದಿಲ್ಲ ಅಂತಾರೆ. ಭಗವಂತನ ಪ್ರೀತಿಯಿಂದ, ಅವ್ರ ಮೇಲೆ ಇರೋ ಪ್ರೀತಿಯಿಂದ ನೀವು ಪ್ರೀತಿ ಕಣ್ಣೀರು ಸುರಿಸಿ, ನಾನು ಅದನ್ನು ಮುತ್ತಿನ ಮಾಲೆಯಾಗಿ ಮಾಡ್ಕೊಂಡು ನಾನು ಕೊರಳಲ್ಲಿ ಹಾಕೋತೀನಿ ಅಂತ ಹೇಳಿದ್ದಾರೆ. ನೀವು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ನನಗೋಸ್ಕರ ನೀವು ಒಂದು ಕಣ್ಣಿನ ಹನಿ, ನಿಮ್ಮ ಕಣ್ಣಲ್ಲಿ ಒಂದು ಹನಿ ಬಂದರೂ ಅದನ್ನು ನಾನು ಮುತ್ತುಗಳನ್ನಾಗಿ ಮಾಡ್ಕೊಂಡು ಏನು ಮಾಡ್ತೀನಿ, ನಾನು ಕೊರಳಲ್ಲಿ ಹಾಕೋತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ದುಃಖದ ಕಣ್ಣೀರನ್ನು ನಾವು ಬಾಬಾರವ್ರ ಮುಂದೆ ಸುರಿಸಬಾರ್ದು. ಅವ್ರಿಗಿಷ್ಟ ಆಗೋದಿಲ್ಲ ಮಕ್ಕಳು ದುಃಖದಿಂದ ಕಣ್ಣೀರು ಹಾಕೋದು, ಬಾಬಾರವ್ರಿಗೆ ಇಷ್ಟ ಆಗೋದಿಲ್ಲ. ಏನೇ ಒಂದು ಸಮಸ್ಯೆ ಇದ್ರೂ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ.
ಶೇರ್ ಮಾಡಿಬಿಟ್ಟು ಅವರಿಗೆ ಒಪ್ಪಿಸ್ಬಿಟ್ಟು ಆ ಜವಾಬ್ದಾರಿ ಕೊಟ್ಬಿಟ್ಟು ನಿಮಿತ್ತ ಆಗಿಬಿಡಿ, ಸೈಲೆಂಟ್ ಆಗಿಬಿಡಿ. ಆಗ ಅದರ ಜವಾಬ್ದಾರಿ ಅವ್ರು ತಗೋತಾರೆ. ನೀವು ಅವರ ನೆನಪು ಮಾಡ್ತಾ ಅವರ ಸೇವೆಯಲ್ಲಿ ನೀವು ಹೋಗ್ತೀರಿ, ಸಾಕು. ಅದರ ಜವಾಬ್ದಾರಿ ಅವ್ರು ತಗೊಳ್ತಾರೆ. ಅದಕ್ಕೆ ಅಲ್ಲಿ ಅವರಿಂದ ಅದು ಏನೇ ಸಿಕ್ಕಿದ್ರು ಕೂಡ ಆನ್ಸರ್ ಬಾಬಾರವರ ಮೂಲಕ ಅದು ಕಲ್ಯಾಣಾರ್ಥವಾಗಿಯೇ ಇರುತ್ತೆ. ಆದ್ದರಿಂದ ಬಾಬಾರವರ ಜೊತೆ ಯಾವತ್ತೂ ಅಷ್ಟೇ ಆತ್ಮಿಕವಾಗಿ ಶುದ್ಧ ಸಂಕಲ್ಪಗಳನ್ನು, ಅಂದರೆ ಶುದ್ಧ ಸಂಕಲ್ಪಗಳಿಂದ, ಪವಿತ್ರವಾದ ಸಂಕಲ್ಪಗಳಿಂದ, ಆತ್ಮಿಕ ಭಾವನೆಯಿಂದ, ಪ್ರೀತಿಯಿಂದ ನಾವು ಬಾಬಾರವರ ಜೊತೆ ನಾವು ಮಾತಾಡಬೇಕು. ಅಂದರೆ ನಾನು ಬಾಬಾ ಅಷ್ಟೇ, ಮತ್ತೆ ಜ್ಞಾನ ಅಷ್ಟೇ, ಜ್ಞಾನ ಮಂಥನ ಇಷ್ಟೇ ನಡೀತಿದೆ. ಇನ್ನು ಉಳಿದಿರೋದೆಲ್ಲವನ್ನು ಏನೇ ಕಾಣಿದ್ರು ಏನೇ ನಡೆದ್ರು ಬಾಬಾರವರಿಗೆ ಇದನ್ನು ಒಪ್ಪಿಸ್ಬೇಕು, ನಿಮಿತ್ತ ಆಗ್ಬಿಡ್ಬೇಕು. ಮತ್ತೆ ಎಲ್ಲದಕ್ಕೂ ನಿಮಿತ್ತ ಆಗ್ಬಿಡಿ, ಎಲ್ಲ ಒಪ್ಪಿಸಿ ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ಟು ನಿಮಿತ್ತ ಆಗ್ಬಿಡ್ಬೇಕು. ಎಲ್ಲ ಬಾಬಾ ನೋಡ್ಕೊತಾರೆ ಕೂಡ. ಅದನ್ನ ಹೃದಯದಿಂದ ಮನಸ್ಸಿಂದ ನಾವು ಕೊಡಬೇಕಾಗತ್ತೆ. ಅರ್ಥಾಯ್ತಲ್ಲ? ಭಕ್ತಿ ಮಾರ್ಗದಿಂದ ನಾವೇನೇನೆಲ್ಲ ಮಾಡ್ಕೊಂಬಂದ್ವಿ ಅದೆಲ್ಲ ದೈಹಿಕವಾಗಿತ್ತು, ಅಲ್ಪಕಾಲಿಕವಾಗಿತ್ತು. ಆದರೆ ಈಗ ನಾವು ಮಾಡುವಂಥದ್ದು, ಈಗ ನಾವೇನು ಮಾಡ್ತೀವಿ ಅದು ಆತ್ಮಿಕವಾಗಿರುತ್ತೆ ಮತ್ತು ಅವಿನಾಶಿಯಾಗೂ ಇರುತ್ತೆ. ಮತ್ತು ಅಲ್ಲಿ ಸಿಕ್ಕಿದ್ದು ನಮಗೆ ಅಲ್ಪಕಾಲಿಕ, ಇಲ್ಲಿ ಸಿಗ್ತಿರೋದು ನಮಗೆ ಸದಾಕಾಲಿಕ. ಅಂದರೆ ಅದು ಟೆಂಪ್ರವರಿ, ಇದು ಶಾಶ್ವತವಾಗಿ ಅವಿನಾಶಿಯಾಗಿ ಸಿಗುತ್ತೆ. ಅದು ವಿನಾಶಿ, ಇದು ಅವಿನಾಶಿ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.